ಎಲ್ಲ ನಮ್ಮನೆ ಟ್ರೀಟ್ಮೆಂಟ್ ಆಯ್ತು ಒಂದು ದೊಡ್ಡ ಹಾಸ್ಪಿಟಲ್ ಅಲ್ಲಿ. ಹೊಟ್ಟೆ ನೋವು ಏನು ಮಾಡಿದ್ರು ನಿಲ್ಲುವುದಿಲ್ಲ. ಲಾಸ್ಟ್ ಡಾಕ್ಟರ್ ಹೇಳಿದ್ರೆ ಅಂತೇಳಿ ಆಪರೇಷನ್ ಆಗ್ಬೇಕಂತ. ಆಪರೇಷನ್ ಆಗ್ಬೇಕಂತ ಹೇಳುವಾಗ ಡಾಕ್ಟ್ರೇ ಸಮಸ್ಯೆಯಲ್ಲಿ ಬಿದ್ದರು. ಸ್ಕ್ಯಾನ್ ಅಲ್ಲಿ ಏನು ಕಾಣುದಿಲ್ಲ, ಎಲ್ಲಿ ಎಂತದು ಕಾಣುದಿಲ್ಲ. ಆಕ್ಚುಲಿ ಆ ಮಗುವನ್ನು ಇದಕ್ಕಿಟ್ಟಿದ್ದಾರೆ, ಶವಗಾರದ ಇಟ್ಟಿದ್ದಾರೆ. ಆಗ ನನ್ನ ಹೆಂಡತಿ ಅಂತ ಹೇಳಿದ್ದು ಬೇರೆ ಏನಿಲ್ಲ, ನನಗೆ ಬರ್ಲಿಕ್ಕೆ ಆಗುದಿಲ್ಲ, ನೀನು ನನ್ನ ದೇವರದ ಪ್ರಸಾದ ಮಗುವಿಗೆ ಹಂಚಲಿಕ್ಕೆ ಹೇಳು, ಮುಟ್ಲಿಕ್ಕೆ. ನಾವು ಒಟ್ಟಾರೆ ಒಂದು ದಾರಿಯಲ್ಲಿ ಹೋಗ್ತಾ ಇರೋ ನಾನು ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡ್ತೇನೆ ಅಂತ ಹೇಳಿ ಅದಕ್ಕೆ ಫಲ ಸಿಗುವುದಿಲ್ಲ, ಅದು ನಮಗೆ ಬಾಧಕವಾಗಿ ಬರ್ತದೆ. ಕಣ್ಣು ದೃಷ್ಟಿ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ನೀಚ ಶಕ್ತಿ ಇರ್ತದೆ. ಈ ನೀಚ ಶಕ್ತಿ ಏನಂತ ಹೇಳಿದ್ರೆ ಅದಕ್ಕೆ ಆಕರ್ಷಣೆ ಆಗುತ್ತಿಲ್ಲ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಶೇಷ ಎಪಿಸೋಡ್ ಅಲ್ಲಿ ನೀವೆಲ್ಲ ಕೇಳ್ತಾ ಇದ್ದೀರಾ ಅಥವಾ ನಾವೆಲ್ಲ ಕೇಳ್ತಾ ಇರ್ತೀವಿ, ದೃಷ್ಟಿ ಬೀಳೋದು, ಕಣ್ಣು ದೃಷ್ಟಿ ಬೀಳೋದು, ಇದೆಲ್ಲ ನಿಜವಾಗ್ಲೂ ಇದೆಯಾ ಅಂತ ತುಂಬಾ ಜನರಿಗೆ ಅನುಮಾನ ಬರ್ಬೋದು. ಸೊ ಈ ಮಾಡರ್ನ್ ಲೈಫ್ ಅಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಇದೆಯಾ? ಸೊ ಅದರ ಬಗ್ಗೆ ನನಗೆ ಕೂಡ ತಿಳಿಯುವಂತಹ ಆಸಕ್ತಿ ತುಂಬಾನೇ ಇದೆ. ಹಾಗಾಗಿ ನಾನಿವತ್ತು ಈ ವಿಶೇಷ ಪಾಡ್ಕಾಸ್ಟ್ ಅಲ್ಲಿ ಬಿ ರಾಕೇಶ್ ಪ್ರಭು, ಇವರು ಹರಿಮಾರು ಮಹಾಮಾಯಿ ದೇವಸ್ಥಾನದ ಅರ್ಚಕರು. ಸೊ ಇವರಲ್ಲಿರುವಂತಹ ಜ್ಞಾನ ಅಪಾರವಾದದ್ದು. ದೇವಿ ಆರಾಧಕರು. ಈ ದೈವಿಕ ಶಕ್ತಿ ನಮ್ಮನ್ನು ಎಲ್ಲ ಆತಂಕಗಳಿಂದ ನಮ್ಮನ್ನು ಕಾಪಾಡುವುದಾದ್ರೆ ಯಾವ ರೀತಿ ಅನ್ನೋದರ ಬಗ್ಗೆ ಅವರ ಹತ್ರ ಇವತ್ತು ಡಿಟೇಲ್ ಆಗಿ ಕೇಳೋಣ. ಬನ್ನಿ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ನಿಮ್ಮಿಂದ ತುಂಬಾ ಜನರಿಗೆ ಹೆಲ್ಪ್ ಆಗಿದೆ ಅಂತ ನಾನು ಕೇಳಿದ್ದೇನೆ. ಸೊ ಇದ್ರ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ ಹೇಗೆ ಅಂತ ಹೇಳಿ. ಸರಿ, ಸಾಧಾರಣ ನಮ್ದು ಇತಿಹಾಸ ನಮ್ಗೆ ಪುರಾವೆ ತಿಳಿದಿರುವುದಿಲ್ಲ. ಆದ್ರೆ ನಮ್ಮ ಹಿರಿಯರು ಹೇಳಿದ ಪ್ರಕಾರದಲ್ಲಿ 600-700 ವರ್ಷದಲ್ಲಿ ನಾವು ಗೋವಾದಿಂದ ಬರುವ ತೆಂಗಿನಕಾಯಲ್ಲಿ ಮಹಾಮಾಯನ್ನು ಆವೇಶದಲ್ಲಿ ಇಟ್ಕೊಂಡು ಬರುವಾಗ ಎಲ್ಲಾ ಕಡೆ ಕೂತ್ಕೊಂಡು ಅಲ್ಲಲ್ಲಿ ಗೋಂದಲ ಅಂತ ಇರ್ತಿತ್ತು. ನಿಮ್ಗೆ ಗೋಂದಲ ಅಂತ ಹೇಳಿದ್ರೆ ಒಂದು ಅಗ್ನಿಯನ್ನು ತಿಂದುಕೊಂಡು ಅದಕ್ಕೆ ಬೇಕಾದ ಭಕ್ತರು ಕೇಳುವಾಗ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದು, ಅವರ ಕಷ್ಟ ಪರಿಹಾರ. ಅದೇ ರೀತಿ ಎಲ್ಲಾ ಒಂದು ಜಾಗೆಗೆ ಹೋಗಿ, ಎಲ್ಲ ತಾಲೂಕಿಗೆ ಹೋಗಿ ಆ ಕಷ್ಟಗಳ ಪರಿಹಾರಕ್ಕೆ ಆಗುವಾಗ ನಮ್ದು ಇಲ್ಲಿ ಸರಪಾಡಿಯ ಅರಸರು ಅಂತಿದ್ದಾರೆ ಇಲ್ಲಿನ ಹತ್ತಿರದ್ದು. ಅವರೊಂದು ನಮ್ಮ ಅಜ್ಜರ ಹತ್ರ ಒಂದು ಮಾತು ಕೇಳಿದ್ರು, ಸಂತಾನ ಇಲ್ಲ ಅಂತ ಹೇಳುವಾಗ, ಆ ಸಂತಾನದ ಭಾಗ್ಯ ಸಿಕ್ಕಿದ್ರೆ ನನಗೆ ಈ ದೇವರನ್ನ ನಾನು ನಂಬ್ತೇನೆ ಅಂತ ಹೇಳಿ. ಆಗ ಅವರಿಗೆ ಎಷ್ಟೋ ವರ್ಷ ಆದ ನಂತರ 5ನೇ ಹೆಂಡತಿಯ ಪ್ರಕಾರದಲ್ಲಿ ಅವರಿಗೊಂದು ಗಂಡು ಸಂತಾನ ಆಯ್ತು. ಆಗ ಅವರಿಗೆ ಬೇಡಿಕೊಂಡ್ರು, ಈ ದೇವರು ಇಲ್ಲಿ ನೆಲೆ ಆಗ್ಬೇಕಂತ ಹೇಳಿ. ಆಗ ನಮ್ಮ ಅಜ್ಜರು ಹೇಳಿದ್ರೆ ಅಂತ ಹೇಳಿದ್ರೆ, ನೆಲೆ ಆಗುವುದಂತ ವಿಚಾರ ಅಲ್ಲ, ನಾವು ಸಂಚಾರದಲ್ಲಿ ಇರುವುದು. ಯಾವಾಗ ಅದು ದೇವರು ಎಲ್ಲಿ ಕೂತ್ಕೊಳ್ತದೆ ಅಲ್ಲಿಂದ ಹೇಳದಿದ್ರೆ ಅಲ್ಲಿ ಸ್ಥಾಪನೆ ಮಾಡುವಂತ ವಿಚಾರಕ್ಕೆ ಒಂದು ಅವರು ನಿರ್ಧಾರ ಮಾಡಿದ್ರು. ಹಾಗೆ ಇದೇ ಕ್ಷೇತ್ರ ಬರಿಮಾರು, ಇದು ಒಂದು ದೊಡ್ಡ ಬಂಡೆ ಕಲ್ಲು ಪಲ್ಲ ಅಂತ ಹೇಳ್ತಾರೆ ಮೊದಲಿನ ಕಾಲದಲ್ಲಿ. ಅದರ ಮಧ್ಯದಲ್ಲಿ ವಿಶ್ರಾಂತಿಗೆ ಅಂತ ಹೋಗುವಾಗ ಅದು ಎದ್ದು ಮುಖ ತೊಳೆದು ದೇವರನ್ನು ಬಟ್ಟಿಯಲ್ಲಿರುವುದಾಗ ಎಬ್ಬಿಸುವಾಗ ಅದು ಹೇಳಲಿಲ್ಲ ಅಂತೆ, ಅಲ್ಲೇ ಸ್ಥಾಪನೆ ಮಾಡಿ. ಆಗ ಅದು ನೋಡುವಾಗ ವಿಟ್ಲ ಅರಸರಿಗೆ ಮತ್ತೆ ಸರಪಾಡಿ ಅರಸರಿಗೆ ಸಂಬಂಧಪಟ್ಟ ಜಾಗೆ ಆ ಟೈಮ್ನಲ್ಲಿ ಅದನ್ನು ದಾನವಾಗಿ ಬರಿಮಾರು ಆಡಳಿತ ವರ್ಗದವರಿಗೆ ಅದನ್ನು ಬಿಟ್ಟುಕೊಟ್ರು. ಆದ ಕಾರಣ ಇಲ್ಲಿ ಅದು ನೆಲೆಯಾಗಿ ಕೂರಿದ್ದಾರೆ. ಅದು ಮಹಾಮಾಯೆ ಅಂತ ಹೇಳ್ತೇವೆ. ಮಾಯೆ ಅಂತ ಕೇಳುವಾಗ ನೀವು ಹೇಳ್ಬೋದು, ಮಾಯೆಯಲ್ಲಿ ತುಂಬಾ ಅರ್ಥ ಇದೆ. ದುರ್ಗೆಗೆ ಮಾಯೆ ಅಂತ ಹೇಳ್ತಾರೆ, ಮಂತ್ರ ದೇವತೆಗೆ ಮಾಯೆ ಅಂತ ಹೇಳ್ತಾರೆ, ಕಲ್ಲೊಟ್ಟಿಗೆ ಮಾಯೆ ಅಂತ ಹೇಳ್ತಾರೆ, ಕಟೀಲೇಶ್ವರಿಗೆ ಮಾಯೆ ಅಂತ ಹೇಳ್ತಾರೆ, ಹಾಗೇನೆ ಮಹಾಲಕ್ಷ್ಮಿಗೆ ಮಾಯೆ ಅಂತ ಹೇಳ್ತಾರೆ, ಮಹಾಲಸಗೆ ಮಾಯೆ ಅಂತ ಹೇಳಿ. ಮಹಾ ಅಂತ ಹೇಳುವಾಗ ಈಶ್ವರ ಅಂಶ ಸಹ ಬರ್ತದೆ. ಹಾಗೆ ಯಾ ಅಂತ ಹೇಳುವಾಗ ಅಲ್ಲಿ ಬರುವುದು ಸಮೇತ ದೇವಿ ಅಂಶ. ಹಾಗೆ ಕೆಲವು ಇದರಲ್ಲಿ ಮಹಾ ಅಂತ ಬರುವಾಗ ಆ ಪ್ರಾರ್ಥನಾ ರೂಪದಲ್ಲಿ ನಾವು ಮಾಡುವಾಗ ಅದಕ್ಕೆ ಒಂದೊಂದು ಹೆಸರಿಡುವಾಗ ನಿಮ್ಮ ಮನಸ್ಸಿನಲ್ಲಿ ಇರ್ತದೆ, ಕಾಲ್ಪನಿಕವಾಗಿ ನಿಮ್ಮ ಒಂದು ದೇಹದಲ್ಲಿ ಒಂದು ಯಾವತ್ತೊಂದು ಮನಸ್ಸಿಗೆ ಬರುವಂತ ವಿಚಾರ ಇರ್ತದೆ, ನಾನು ಇಂಥ ಒಂದು ಶಕ್ತಿಯನ್ನು ಆರಾಧನೆ ಮಾಡಿ ಬಂದ್ರೆ ಹೇಗೆ ಅಂತೇಳಿ. ಆಗ ನಿಮ್ಮ ಕಲ್ಪನೆಗೆ ಬರುವಾಗ ಯಾವ ಶಕ್ತಿಯನ್ನು ನೀವು ಆರಾಧನೆ ಮಾಡಿಕೊಂಡು ಹೋಗ್ತಾ ಇದ್ದೀರಾ, ನೀವು ಯಾವ ರೀತಿಯ ಭಕ್ತಿಯನ್ನು ಮಾಡ್ತಾ ಕೊಂಡು ಹೋಗ್ತಾ ಇದ್ದೀರಾ, ಯಾವ ರೀತಿಯ ಧರ್ಮವನ್ನು ಪಾಲನೆ ಮಾಡಿಕೊಂಡು ಹೋಗ್ತಾ ಇದ್ದೀರಾ, ಆ ರೀತಿ ನಿಮ್ಗೆ ದೇವರು ಒಲಿದು ಬರ್ತಾರೆ. ಒಲಿದು ಬರುವಾಗ ಯಾವ ರೀತಿ ಒಲಿದು ಬರ್ತಾರೆ, ಈಗ ನಮ್ಗೇನೆ ನೀವು ಕೇಳಿದ್ರಿ ನಿಮ್ಗೆ ಇದರ ಮಹತ್ವ ಹೇಗೆ ಬಂತು ಅಂತೇಳಿ. ನಮ್ಗೆ ಮಹತ್ವ ಬಂದದ್ದು, ನಾನು ಈ ವಿಚಾರದಲ್ಲಿ ಇಲ್ಲದ ವ್ಯಕ್ತಿ. ಯಾವ್ದ್ರಲ್ಲಿ ನಾನೊಂದು ವ್ಯಾಪಾರ ಮಾಡಿಕೊಂಡಿದ್ದವ ಮಂಗಳೂರಲ್ಲಿ. ಸಡನ್ ನಮ್ಮ ತಂದೆಯವರಿಗೆ ಇಲ್ಲಿ ಏನೋ ಒಂದು ಅನಾಹುತವಾಯ್ತು. ಅವರು ಬಿದ್ದ ನಂತರ ನನಗೆ ಪರಿವರ್ತನೆ ಅಂತ ಹೇಳಿದ್ರೆ 2 ಜ್ಯೋತಿ ಹೊಡೆದಾಗೆ ಆಯ್ತು ನನಗೆ ಕಣ್ಣಿಗೆ. ಅಲ್ಲಿಂದ ನನಗೆ ಒಂದೊಂದೇ ನನ್ನ ಮನಸ್ಸಿಗೆ ಬರುವಂತ ವಿಚಾರಗಳು ಕಾಲ್ಪನಿಕವಾಗಿ ನಾನು ನೆನೆಸ್ಕೊಳ್ಳಿಲ್ಲ, ಇದರಲ್ಲಿ ಏನೋ ಉಂಟು,
ಏನೋ ಒಂದು ಶಕ್ತಿ ಉಂಟು. ಈ ಶಕ್ತಿ ಏನು ಅಂತ ತಿಳ್ಕೊಳ್ಳಿಕ್ಕೆ ನಾವು ಒಂದೊಂದೇ ರೀತಿಯ ಒಂದು ಜಪವನ್ನು ಮಾಡಿ ಪ್ರಾರಂಭ ಮಾಡಿದ್ದೇವೆ. ನಮಗೆ ಬೇಕಾದ ಜಪ, ದುರ್ಗೆದು ಜಪ, ಚಾಮುಂಡಿದು ಜಪ, ಇದೆಲ್ಲ ಮಾಡುವ ಶಕ್ತಿ ನನಗೆ ಬಲವಲ್ಲವಲಾಗಿ ಕೊಟ್ಟಿತ್ತು. ನನಗೆ ಬಾಯಿ ಬರ್ತಿರ್ಲಿಲ್ಲ, ನೀವು ನೆನೆಸ್ಲಿಕ್ಕಿಲ್ಲ. ಹೌದಾ? ಹೌದು. ಈ ಆವೇಶ ಬಂದ ಕೂಡಲೇ ನಾನು ಯಾವ ಕಡೆ ಹೋಗ್ಲಿ, ಇದನ್ನು ವ್ಯಾಪಾರಕ್ಕೆ ಹೋಗ್ಲಿ, ನನಗೆ ಆವೇಶ ನನ್ನ ಒಳಗೆ ಉಂಟಂತ ನನಗೆ ಬಾಯಿ ಬರ್ತಿರ್ಲಿಲ್ಲ. ಆಗ ಇಲ್ಲಿ ನಮ್ಮ ಕಲ್ಲುಟ್ಟಿ ಹೇಳಿತ್ತು ಒಂದ್ ದಿವಸ ಕೋಲದಲ್ಲಿ, ಇದು ನಾನೇ ಇಟ್ಕೊಂಡದ್ದು, ಅಂದ್ರೆ ಪೂರ್ವಜರು ಮಾಡಿದ ಒಂದು ಕರ್ಮದಿಂದ ಅದು ನಿಮ್ಗೆ ನಾನು ಹಿಡಿದದ್ದು. ಆದ್ರೆ ಇವತ್ತಿನಿಂದ ಮಹಾಮಾಯಿ ಒಲಿದು ಬಂದಿದ್ದಾಳೆ, ಬಿಟ್ಟು ಕೊಡ್ತೇನೆ ಅಂದ್ರೆ ಅಲ್ಲಿಂದ ನನಗೆ ಬಾಯಿ ಬಂತು. 10 ಜನರಿಗೆ ಹೇಳುವಂತ ವಿಚಾರ ಬಂತು. ಹಾಗೆ ಎಲ್ಲ ಬರ್ತಾರೆ, ಜನಗಳು ಬರ್ತಾರೆ ಇಲ್ಲಿ, ಭಕ್ತಿಯಿಂದ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಮಾತಾಡಿಕೊಂಡು ಹೋಗ್ತಾರೆ, ಕೇಳ್ತಾರೆ. ಶುಕ್ರವಾರ ಪ್ರತಿ ಶುಕ್ರವಾರ ದೇವ ದರ್ಶನದಲ್ಲಿ ಸಂತಾನ ವಿಚಾರದಲ್ಲಿ ಇರ್ಬೋದು, ಮದುವೆ ವಿಚಾರದಲ್ಲಿ ಕೇಳುವಾಗ ಎಷ್ಟೋ ಭಕ್ತರಿಗೆ ಅವರ ಕೆಲಸ ಜಯ ಆಗಿ ಬಂದದುಂಟು. ಕೆಲವು ಮಾತು ಬರದ ವ್ಯಕ್ತಿಗೆ ಸಮೇತ ಇಲ್ಲಿ ಪ್ರಸಾದದಿಂದ ಬಾಯಿ ಬಂದದುಂಟು. ಹಾಗೇನೆ ಕೆಲವರಿಗೆ ಸಂತಾನ ಇಲ್ಲದವರಿಗೆ ಸಮೇತ ಸಂತಾನದ ಬಗ್ಗೆ ಕೇಳುವಾಗ ಸಂತಾನ ಯೋಗ ಬಂದದುಂಟು. ಹಾಗೇನೆ ಅನಾರೋಗ್ಯದಿಂದ ಏನು ಬಲ ಇಲ್ಲದೆ ನಡೆಯಲ್ಲಿ ಬಿಟ್ಟು ಹೋದದ್ದು ಅಂತ ಹೇಳಿದ್ರೆ ಒಂದು ವ್ಯಕ್ತಿಯನ್ನು ನಿಮ್ಗೆ ನಾವು ಹೇಳುವಾಗ ತುಂಬಾ ಆಶ್ಚರ್ಯ ಆಗ್ತದೆ. ಇಲ್ಲಿ ಒಂದು ವ್ಯಕ್ತಿಯನ್ನು ದೇವರೇ ಜೀವ ಕೊಟ್ರೆ ನೀನೆ ತ್ಯಾಗ ಮಾಡುದು ಈ ನಡೆಯಲ್ಲಿ ಅಂತ ಹೇಳಿ, ಆಗ ದೇವರ ಶುಕ್ರವಾರ ದಿವಸ ಹೇಳಿತಂತೆ, ಅದಕ್ಕೆ ಬಲ ಕೊಡ್ತೇನೆ, ನೀವೇ ಹಿಡ್ಕೊಂಡು ಹೋಗಿ ಅಂತ ಬಲ ಕೊಟ್ಟು ಹಿಡ್ಕೊಂಡು ಹೋದದುಂಟು. ಅದು ಪ್ರಾರಂಭದಲ್ಲಿ ಆದಂತ ಕೆಲವು ವಿಚಾರಗಳು. ಹಾಗೇನೆ ಇದು ಇವತ್ತಿನ ತನಕ ಇದೇ ರೀತಿ ಭಕ್ತರಿಗೆ ಒಳ್ಳೆ ಮಾಡಿಕೊಂಡು ಬೆಳೀತಾ ಬಂದಿದೆ. ಈ ರೀತಿ ಇದರ ಪೂರ್ವಜರಿಂದ ಬಂದಂತ ಕಾರಣಿಕ ಯಾವುದು ದೇವರು. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಸಡನ್ ಆಗಿ ಏನಾದ್ರು ಒಂದು ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ, ಎಷ್ಟೇ ಪ್ರಯತ್ನ ಪಟ್ಟರು ಸಡನ್ ಆಗಿ ಲಾಸ್ ಆಗುತ್ತೆ, ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯದಲ್ಲಿ ವಿಪರೀತ ಸಮಸ್ಯೆ, ಡಯಾಗ್ನೋಸಿಸ್ ಮಾಡಿದಾಗ ಹಾಸ್ಪಿಟಲ್ ಅಲ್ಲಿ ಎಲ್ಲ ನಾರ್ಮಲ್ ಅದು ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಅವನಿಗೆ ಹುಷಾರಿರೋದಿಲ್ಲ, ಇವತ್ತು ನಾಳೆನೋ ಅನ್ನೋ ತರ ಇರ್ತಾರೆ. ಸೊ ಈ ತರ ಎಲ್ಲ ಕೆಲವರಿಗೆ ಗೊತ್ತಿರುತ್ತೆ, ಏನೋ ನೆಗೆಟಿವ್ ಎನರ್ಜಿ ಇರಬಹುದು ಅಂತ ಹೇಳಿ. ಸೊ ಈ ಎನರ್ಜಿ ಬಗ್ಗೆ ಏನ್ ಸರ್ ಹೇಳ್ತಾರೆ? ನೆಗೆಟಿವ್ ಅನ್ನೋದು ಇದೆಯಾ? ಇದು ಸಹ ನೀವು ಹೇಳಿದಂತ ಮಾತು ಉತ್ತಮ, ಕೇಳಿದ ಪ್ರಶ್ನೆ ಸಹ ಉತ್ತಮತೆ. ಯಾಕೆಂದ್ರೆ ಜಗತ್ತಲ್ಲಿ ಎಲ್ಲವೂ ಮಾಯೆ. ಆಗ ಮಾಯನ್ನು ಬಿಟ್ಟು ಕೆಲವು ನಾವು ಕೆಲಸ ಮಾಡ್ತೇವೆ, ದೇವರಿಲ್ಲ. ಅಥವಾ ಈ ಸೈನ್ಸ್, ನಾನು ದೂರುದಲ್ಲ, ಈ ಸೈನ್ಸ್ ಕಲ್ತವರಿಗೆ ಕೆಲವರು ಏನಾಗ್ತದೆ, ದೇವರಿಲ್ಲ, ಅದು ಸುಳ್ಳು, ನಾವು ಮಾಡಿದ್ದೇ ನಮ್ಗೆ ಸತ್ಯ ಅಂತ ಕೆಲವರು ಹೋಗ್ತಾರೆ. ಇದು ಎಷ್ಟೋ ಕಡೆ ಆದದುಂಟು. ಈಗ ನನ್ನ ಈ ಬರಿಮಾರು ದೇವಸ್ಥಾನದಲ್ಲಿ ದೇವದರ್ಶನದಲ್ಲಿ ಕೇಳುವಾಗ ಮಿರಾಕಲ್ ಆದಂತ ಕೆಲವು ವಿಚಾರಗಳುಂಟು. ವೈದ್ಯರಿಂದ ಆಗದ್ದು ದೇವರಲ್ಲಿ ಬಂದು ಅವರಿಗೆ ಬಲ ಕೊಟ್ಟು ಒಳ್ಳೇದಾದದುಂಟು. ಆಗ ವೈದ್ಯರು ಮಾಡಿದ ತಪ್ಪಂತ ನಾನು ಹೇಳುವುದಿಲ್ಲ. ಯಾರು ವೈದ್ಯರಿಗೆ ಅದು ಮೆಡಿಸಿನ್ ಅವರು ಕೊಡ್ತಾ ಇರುವಾಗ ಆ ವ್ಯಕ್ತಿಗೆ ತಾಗದಿದ್ದದ್ದು ಅವರ ತಪ್ಪಲ್ಲ, ಅದೊಂದು ಮಾಯಿ. ಅವರ ಕರ್ತವ್ಯ ಏನುಂಟು, ಅವರು ಒಂದು ಆರೋಗ್ಯ ಇಲ್ಲದ ಒಂದು ವ್ಯಕ್ತಿಯನ್ನು ಬದುಕಿಸೋಕೆ ಪ್ರಯತ್ನ ಮಾಡುದು. ಆದ್ರೆ ಅವರು ಏನೇನು ಟ್ರೀಟ್ಮೆಂಟ್ ಮಾಡ್ತಾರೆ ಅವರಿಗೆ ಗೊತ್ತಿಲ್ಲದೆ ಟ್ರೀಟ್ಮೆಂಟ್ ಮಾಡ್ತಿರುವಾಗ ಹೊರಗಿನ ಮಾಯೆ ಬೇರೆ ಒಂದು ಕೆಲಸ ಮಾಡ್ತದೆ. ಅದಕ್ಕೆ ಬಾಧಕ ಅಂತ ಹೇಳ್ತೇವೆ. ಬಾಧಕ ಅಂತ ಹೇಳಿದ್ರೆ ಹೇಗೆ ಅಂತೇಳಿ, ಕೆಲವು ನೀಚ ಶಕ್ತಿಗಳು ಭೂಮಿಯಲ್ಲಿದೆ. ಆ ನೀಚ ಶಕ್ತಿ ನಮ್ಮ ಗ್ರಹಗತಿಗೆ ಸರಿಯಾಗಿ ನಮ್ಮಲ್ಲಿ ಬಲ ಇಲ್ಲದಿದ್ದರೆ ಅದು ಮನುಷ್ಯನ ದೇಹಕ್ಕೆ ಅಂಟಿಕೊಳ್ತದೆ. ಆಗ ಅವನಿಗೆ ಅನಾರೋಗ್ಯ ಆಗ್ತದೆ. ಅನಾರೋಗ್ಯಕ್ಕೆ ಯಾವುದೇ ಮದ್ದು ತಾಗುದಿಲ್ಲ, ಅವ ಸಾಯೋ ಸ್ಥಿತಿ ತನಕ ಬರ್ತದೆ. ಅದಕ್ಕೆ ನನ್ನ ಹತ್ರ ಉದಾಹರಣೆ ಇದೆ, ಆದ್ರೆ ಹೆಸರು ಹೇಳುದಿಲ್ಲ. ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ಒಬ್ಬನಿಗೆ ಎಲ್ಲ ನಮ್ಮನೆ ಟ್ರೀಟ್ಮೆಂಟ್ ಆಯ್ತು ಒಂದು ದೊಡ್ಡ ಹಾಸ್ಪಿಟಲ್ ಅಲ್ಲಿ, ಹೊಟ್ಟೆ ನೋವು ಏನು ಮಾಡಿದ್ರು ನಿಲ್ಲುದಿಲ್ಲ. ಲಾಸ್ಟ್ ಡಾಕ್ಟರ್ ಹೇಳಿದ್ರೆ ಅಂತೇಳಿ ಆಪರೇಷನ್ ಆಗ್ಬೇಕಂತೇಳಿ. ಆಪರೇಷನ್ ಆಗ್ಬೇಕಂತ ಹೇಳುವಾಗ ಡಾಕ್ಟ್ರೇ ಸಮಸ್ಯೆಯಲ್ಲಿ ಬಿದ್ರು. ಸ್ಕ್ಯಾನ್ ಅಲ್ಲಿ ಏನು ಕಾಣುದಿಲ್ಲ, ಎಲ್ಲಿ ಎಂತದು ಕಾಣುದಿಲ್ಲ ಅಂತ ಹೇಳುವಾಗ ಅವರಿಗೆ ಸಡನ್ ಅಲ್ಲಿಂದ ವ್ಯಕ್ತಿ ಇದ್ರು ಹೊರಗೆ ಬರುವ ಕೂಗುವಾಗ, ಏನು ಕೂಗ್ತಿದ್ದೇನೆ, ನನ್ನ ಹೀಗೆ ಆಗಿದೆ ತಮ್ಮನಿಗೆ, ಡಾಕ್ಟರ್ ಸ್ಕ್ಯಾನ್ ಅಲ್ಲಿ ಕಾಣುದಿಲ್ಲ ಹೇಳ್ತಾರೆ, ಯಾವುದಲ್ಲಿ ಕಾಣುದಿಲ್ಲ ಅಂತ ಹೇಳ್ತಾರೆ, ಎಂತದು ಅಂತ ಗೊತ್ತಾಗುದಿಲ್ಲ. ಆಗ ಅವರು ಅಲ್ಲಿದ್ದ ವ್ಯಕ್ತಿ ಹೇಳಿದಂತೆ, ನಿಮ್ಗೆ ಬರಿಮಾರ ಅಂತ ಗೊತ್ತುಂಟಾ? ಇಲ್ಲ, ಕೇಳಿಲ್ಲ. ಹಾಗಾದ್ರೆ ಬರಿಮಾರ ಅಂತ ಕ್ಷೇತ್ರ ಉಂಟು, ಅಲ್ಲಿ ಹೋಗಿ ಅಲ್ಲಿ ಭಟ್ರಿದ್ದಾರೆ, ಅವರ ಹತ್ರ ಕೇಳಿ, ಇಲ್ಲದ ಶುಕ್ರವಾರ ದೇವದರ್ಶನ ಉಂಟು, ಅಲ್ಲಿ ಕೇಳುವಾಗ ಏನು ಉತ್ತರ ಕೊಡ್ತಾರೆ ಆ ರೀತಿ ಹೋಗಿ ಅಂತ. ಅದೇ ಹೊಟ್ಟೆ ನೋವಿದ್ದದೇ ವ್ಯಕ್ತಿಯನ್ನು ಇಲ್ಲಿ ಇಟ್ಕೊಂಡು ಬಂದು ಇಲ್ಲಿ ಅದಕ್ಕೆ ಬೇಕಾದ ನಾವೊಂದು ಚಿಕ್ಕ ಒಂದು ಕ್ರಿಯೆ ಮಾಡ್ತೇವೆ ಇಲ್ಲಿ ದೇವದರ್ಶನ ಬಿಟ್ಟು ಹೊರಗೆ, ಅಂದ್ರೆ ಬ್ರಾಹ್ಮಣರು ಮಾಡುವಂಥದ್ದು ನಮಗೆ ದೇವಕ್ರಿಯೆಯಲ್ಲಿ. ಆ ದೇವಕ್ರಿಯೆಯಲ್ಲಿ ಮಾಡುವಾಗ ಆ ಒಮ್ಮೆಲೆ ಬೊಬ್ಬೆ ಹೊಡೆದ ಆ ವ್ಯಕ್ತಿ, ಇಲ್ಲಿ ನಂಗೆ ನೋವಾಗ್ತದೆ, ಇಲ್ಲಿ ನೋವಾಗ್ತದೆ, ಜೋರಾಗ್ತದೆ ಅಂತೇಳಿ.
ಆಗ ನಾನು ಹೇಳಿದೆ ಅವಂದು ಈಗ ಏನುಂಟು ಅದೀಗ ಡಾಕ್ಟ್ರಿಗೆ ಕಾಣ್ತದೆ, ಆಪರೇಷನ್ ಮಾಡ್ಬೋದು, ಸಕ್ಸಸ್ ಆಗ್ತದೆ. ಹಾಗೆ ಅವನನ್ನು ಆಗ್ಲೇ ಹೋಮವನ್ನು ನಿಲ್ಲಿಸಿ ನಾವು ಅವನನ್ನು ಕೊಂಡೋಗಿ ಅಲ್ಲಿ ನೋಡುವಾಗ ಅವನಿಗೆ ಏನು ಆದದ್ದು ಡಾಕ್ಟರ್ ಪುನಃ ಸ್ಕ್ಯಾನ್ ಅಲ್ಲಿ ನೋಡುವಾಗ ಅಯ್ಯೋ ಇದು ಇಷ್ಟು ತನಕ ಕಾಣೋದು ಹೀಗೆ ಕಂಡಿತ್ತಿದ್ದು ಅಂತೇಳಿ ಆಪರೇಷನ್ ಆಗಿ ಸಕ್ಸಸ್ ಆಗಿ ಈಗ ಈ ರೀತಿ ಬೆಳೆದಿದ್ದಾನೆ ಈಗಿದ್ದವ. ಅಂದ್ರೆ ವಿಷಯ ಅಂತೇಳಿ ಹಾಗೇನೆ ಒಬ್ಬ ಮಗುವಿಗೆ ಅಲ್ಲಿ ಪರ ಊರಲ್ಲಿದ್ದೆ, ನಮ್ಮ ಹೆಂಡತಿಯವರೇ ನಂಗೆ ಫೋನ್ ಮಾಡಿದ್ರು ಸಾಧಾರಣ 6 ಗಂಟೆಗೆ, ಒಬ್ಬರು ಬಂದಿದ್ದಾರೆ ಕಕ್ಕೆ ಪದವಿನಿಂದ, ಮಗು ಸತ್ತಿದೆ ಅಂತೇಳಿ ಬಿಟ್ಟಿದ್ದಾರೆ. ಆಗ ನಂಗೆ ಎಂತದೋ ಒಂದು ಕಂಡಿತ್ತು ನನ್ನ ಮಾಯೆಯಲ್ಲಿ, ಮಗು ಸಾಯಲಿಲ್ಲ, ಟ್ರೀಟ್ಮೆಂಟ್ ಕೊಡ್ತಾ ಬರ್ಲಿಕ್ಕೆ ಹೇಳಿ, ನಾಳೆಗೆ ಅನ್ನದಾನ ಹೇಳಿ ಮಗು ಬಗ್ತದೆ. ಆಕ್ಚುಲಿ ಆ ಮಗುವನ್ನು ಇದಕ್ಕಿಟ್ಟಿದ್ದಾರೆ, ಶವಗಾರದ ಇಟ್ಟಿದ್ದಾರೆ. ಸಡನ್ ನನ್ನ ಮಾತು ಕೇಳಿ ಅವ ಓಡಿ ಹೋದ ವ್ಯಕ್ತಿ ಓಡಿ ಹೋಗಿ ಆ ಮಗುವನ್ನು ಡಾಕ್ಟ್ರೆ ಟ್ರೀಟ್ಮೆಂಟ್ ಕೊಡಿ, ಪುನಃ ನನ್ನ ಮಗು ನನ್ಗೆ ಸತ್ಯ ನನ್ಗೆ ಜೀವಂತ ಉಂಟು ಗೊತ್ತು, ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳೋದು. ಆಗ ನನ್ನ ಹೆಂಡತಿ ಹೇಳಿದ್ದು ಬೇರೆ ಏನಿಲ್ಲ, ನನಗೆ ಬರ್ಲಿಕ್ಕೆ ಆಗುದಿಲ್ಲ, ನೀನ್ ನನ್ನ ದೇವರದೊಂದು ಪ್ರಸಾದ ಮಗುವಿಗೆ ಅಂಟ್ಲಿಕ್ಕೆ ಹೇಳು, ಮುಟ್ಲಿಕ್ಕೆ ಹೇಳು, ಅಷ್ಟೇ, ಬೇರೆ ಏನಿಲ್ಲ. ಉಳಿದ ನಾಳೆ ಬಂದ ನಂತರ ಎಲ್ಲಾ ಕಾರ್ಯಕ್ರಮವನ್ನು ಆ ಮಗುವಿಗೆ ಏನ್ ಬೇಕಂತ ಮಾಡ್ತೇನೆ, ಮತ್ತೆ ಅನ್ನದಾನ ಒಂದು ಹೇಳಿ ಅಂತ. ಹಾಗೇನೆ ಆ ಮಗುವಿಗೆ ಆ ಒಂದು ನಮ್ಮ ಕುಂಕುಮ ಮಗು ಕಿರ್ಚಿತ್ತು. ಇವತ್ತಿಗೆ ಆ ಮಗುವನ್ನು ಇಲ್ಲಿ ಕರ್ಕೊಂಡು ಬರ್ತಾರೆ, 2 ವರ್ಷಕ್ಕೊಮ್ಮೆ ಅವನು ಸೇವೆ ಮಾಡಿಸ್ತಾರೆ, ಕೊಂಡಿದ್ದಾರೆ. ಆದ ಕಾರಣ ನಾನು ಎಲ್ರಿಗೂ ಹೇಳುವುದಷ್ಟೇನೆ, ದೇವರನ್ನು ನಂಬಿಕೊಂಡು ಹೋಗಿ, ಆಗ ನೀವು ನೆನೆಸಿದಂತ ಕಾರ್ಯ ಜಯವಾಗಿ ಬಂದೇ ಬರ್ತದೆ. ಹಾಗೆ ಸಂತಾನದ ವಿಚಾರದಲ್ಲಿ ಇವತ್ತನಿಕ ಸಮೇತ ಹಾಗೇನೆ, ಇಲ್ಲಿ ಎಷ್ಟೋ ಜನ ಬರದೇ ಉಂಟು, ಯಾರೋ ಪ್ರಸಾದ ಕೊಂಡೋಗಿ 17 ವರ್ಷ 15 ವರ್ಷ 20 ವರ್ಷ ಆಗದವರಿಗೆ ಮಗು ಆಗಿದೆ, ಕೆಲವು ಅವಳಿ ಜವಳಿ ಆಗಿದೆ, ಎಂತದ್ದು ಅವಳಿ ಜವಳಿ ಸಮೇತ ಆಗಿದೆ. ಆದ್ರೆ ನಮ್ಗೆ ಸಂತೋಷ, ಯಾಕಂದ್ರೆ ನಮ್ಮ ಮಾಯೆ ಆ ರೀತಿ ಕೆಲಸ ಮಾಡಿ ಕೊಟ್ಟಿದ್ದಾಳೆ ಅಂತ ಹೇಳಿ. ಆದ ಕಾರಣ ಭಕ್ತರಿಗೆ ಹೇಳುದು ಇಷ್ಟೇನೆ, ಭಕ್ತಿ ಶ್ರದ್ಧೆ. ನಾವು ಏನ್ ಹೇಳ್ತೇವೆ ಈ ಕ್ಷೇತ್ರದಲ್ಲಿ, ನಾವು ಯಾವ ರೀತಿಯ ಒಂದು ಪ್ರಚೋದನೆ ಕೊಡ್ತೇವೆ, ಒಳ್ಳೆ ರೀತಿಯ ಒಂದು ಮಾತು ಕೊಡ್ತೇವೆ, ಆ ರೀತಿಯಾದ ಒಂದು ಕೆಲಸ ಅವರು ಮಾಡಿದ್ರೆ ಅದಕ್ಕೆ ಫಲ ಸಿಕ್ಕೇ ಸಿಗ್ತದೆ. ಏನೋ ಹೇಳಿದ್ದಾರೆ ದೇವರು, ಅದು ಬೇಡಪ್ಪ ಅದಾಗ್ತದೆ ಅಂತೇಳಿ ನೋಡುವ ಅಂತೇಳಿ ಅಂದ್ರೆ ಅದರಲ್ಲಿ ಬೇರೆನೆ ಮಾಯ ಆಡ್ತಾ ಇರ್ತದೆ. ಹಾಗೆ ಮಿರಾಕಲ್ ಆಗಿರುವಂತ ಕೆಲವು ವಿಚಾರ ಉಂಟು. ಒಬ್ಬರಿಗೆ ಎಲ್ಲಿಯೋ ಕಾಡಲ್ಲಿ ಕಟ್ಟಿ ಹಾಕಿ ಬಿಸಾಡಿದ್ದಾರೆ, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಡೆಲ್ಲಿಯಲ್ಲಿ. ಲಾಸ್ಟಿಗೆ ಇಲ್ಲಿ ಬಂದ ಅವರ ಫ್ಯಾಮಿಲಿಯವರು ಕೇಳಿದ್ರು, ನನ್ನ ಮಗ ಇಲ್ಲ ಅಂತ ಹೇಳುವಾಗ ಲಾಸ್ಟಿಗೆ ನಮ್ಮ ದೇವರು ಇಂತಹ ಕಡೆಯಲ್ಲಿ ದಿಕ್ಕಲ್ಲಿ ಹೋಗುವಾಗ, ಇಂತಹ ಕಡೆಗೆ ಕಾಡಲ್ಲಿ ಹೋಗುವಾಗ ನಿಮ್ಮ ಮಗು ಸಿಗ್ತದೆ ಹುಡುಕಿ ಅಂತ ಸಿಕ್ಕಿದ್ದಾರೆ. ಅವರು ಸಮೇತ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ಇವತ್ತಿಗೂ ಇದ್ದಾರೆ, ಅವರು ಡೆಲ್ಲಿಯಲ್ಲಿ ಇದ್ದಾರೆ. ಯಾರು ಒಂದು ವ್ಯಕ್ತಿ. ಆದ ಕಾರಣ ಅಂತ ಎಲ್ಲ ಕೆಲವೆಲ್ಲ ಆಗಿದೆ. ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ 1 ನಿಮಿಷ ಹೆಚ್ಚು ಕಮ್ಮಿ ಆಗ್ತಿದ್ರೆ ಇದೆ ಟ್ರೈನಿಗೆ ತಲೆ ಕೊಡುವಂತ ವಿಚಾರ. ಹಾಗೆ ಇಲ್ಲಿ ದೇವರು ಹೇಳಿದ್ರು, ಇನ್ನು ಅರ್ಧ ಗಂಟೆಯಲ್ಲಿ ನೀವು ಇಂತಹ ಜಾಗದಲ್ಲಿ ಹುಡುಕಿದ್ರೆ ಅವಳು ಸಿಕ್ಕೇ ಸಿಗ್ತಾಳೆ ಅಂತೇಳಿ ಟ್ರೈನ್ ಮಧ್ಯದಲ್ಲಿ ಹೋಗೋಗಳನ್ನು ಇಟ್ಕೊಂಡು ಬಂದದುಂಟು. ಅವಳ ಹೆಸರು ಅವಳು ಇವತ್ತಿಗಿದ್ದಾಳೆ, ಇವತ್ತು ಮದುವೆ ಆಗಿ ಅವಳು 2 ಮಕ್ಕಳ ಒಟ್ಟಿಗೆ ಇದ್ದಾಳೆ. ಅಂತ ಕೆಲವೆಲ್ಲ ಮಿರಾಕಲ್ ಅದು ದೇವರಿಗೆ ಬಿಟ್ಟದ್ದು, ನಾವು ಮನುಷ್ಯರಿವರೇ, ನಮ್ಮಿಂದ ಆಗಲ್ಲ. ನಾವೇನು ಇಲ್ಲಿ ಬಂದು ನಮ್ಮ ಮೈಗೆ ದೇವರು ಬರ್ತಾರೆ, ಉತ್ತರ ಕೊಡ್ತೇವೆ, ಅದನ್ನ ಹಿಡ್ಕೊಂಡು ಹೋಗ್ತಾರೆ, ಅವರಿಗೆ ಜಯ ಆಗ್ತದೆ. ಎಷ್ಟೋ ಜನ ಮಂದಿ ಬೈವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಎಂತದ್ದು ದೇವರಿಗೆ ದೇವದರ್ಶನ ನೆಂಚಿನ ಪಾಂಡೇರಿ ದಾದನ ಪಂಡೇರಿ ಅಂತ ಹೇಳುವವರು ಸಹ ಇದ್ದಾರೆ. ಇದನ್ನು ನಾನು ಯಾವುದೇ ಒಂದು ಶಕ್ತಿಗೆ ಅವಮಾನ ಮಾಡಬೇಡಿ, ಶಕ್ತಿ ಎಂಬುದು ಉಂಟೇ ಉಂಟು. ನಾವು ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಸಾಮಾನ್ಯ ಮನುಷ್ಯರು ಯಾವ ರೀತಿ ನಮ್ಮನ್ನು ನಾವು ರಕ್ಷಿಸಬಹುದು? ಇದು ಸಮೇತ ನಿಮ್ದೊಂದು ನಮ್ಮ ಧರ್ಮಶಾಸ್ತ್ರದಲ್ಲಿ ಇರುವಂತ ಒಳ್ಳೆಯ ಮಾತು. ಈ ಕೃಷ್ಣನೊಂದು ಮಾತು ಹೇಳಿದ್ದಾನೆ ಗೀತೋಪದೇಶದಲ್ಲಿ, ನಾವು ಏನು ನೆನೆಸ್ಕೊಳ್ತಿದ್ದೇವಾ ಅದು ಒಳ್ಳೆ ರೀತಿಯಲ್ಲಿ ನೆನೆಸ್ಕೊ, ನಾವು ಏನು ಮಾಡ್ಬೇಕಂತ ನೆನೆಸ್ತಿದ್ದೇವಾ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡು, ನಾವು ಯಾವ ರೀತಿ ಹೋಗ್ಬೇಕಂತ ನೆನೆಸ್ತಿದ್ದೇವಾ ಅದು ಒಳ್ಳೆ ರೀತಿಯಲ್ಲಿ ಹೋಗು, ನಾವು ಯಾವ ದಾರಿಯಿಂದ ಹೋಗ್ಬೇಕಿದೆ ಅದು ಒಳ್ಳೆ ದಾರಿಯಿಂದಲೇ ಹೋಗು ಅಂತೇಳಿ. ಇದು ಕೃಷ್ಣಂದು ಕೆಲವೆಲ್ಲ ಅಂತ ಹೇಳುವಾಗ ಬೋಧನೆ. ಯಾಕೆ ನೀವು ಕೃಷ್ಣಂದೇ ಬೋಧನೆ ನಿಮ್ಗೆ ಹೇಳ್ತಾ ಇದ್ದೀರಿ ಅಂತ ನೀವು ಹೇಳ್ಬೋದು. ಯಾಕಂದ್ರೆ ದೇವರನ್ನು ಬಿಟ್ಟು ನಾವು ಯಾವುದು ಅಲ್ಲ. ನಿಮ್ಗೆ ಸಾಧ್ಯ ಇದ್ರೆ ನಾನು ಒಳ್ಳೇದಾಗ್ಬೇಕಂತ ಹೇಳುವಾಗ ಪೂಜಾ ವಿಧಾನದಲ್ಲಿ ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ 4 ಗಂಟೆಗೆ ಇದೆ ಅಂದ್ರೆ ದೇವರು ಹೇಳುವ ಸಮಯ ಅಂತೇಳಿ, ಆ ಸಮಯದಲ್ಲಿ ನಮ್ಗೆ ದುರ್ಗೆ ಅಂತ ನಾವು ಹೇಳ್ತೇವೆ. ಈ ದುಷ್ಟ ಶಕ್ತಿಯನ್ನು ಹೊರಗೆ ಹಾಕುವಂತ ಶಕ್ತಿಗಳು ಯಾವುದು? ದುರ್ಗೆಗಳು. ಅಂದ್ರೆ ಎಲ್ಲವನ್ನು ಸ್ತ್ರೀ ಶಕ್ತಿಯಿಂದಲೇ ಸಂಹಾರ ಮಾಡಿತ್ತು ದೇವರು, ಸ್ತ್ರೀ ಶಕ್ತಿಯಿಂದಲೇ. ಆಗ ಆ ಸ್ತ್ರೀ ಶಕ್ತಿಯನ್ನು ನಾವು ಹೆಚ್ಚು ಆರಾಧನೆ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಬಲ ಬರ್ತದೆ. ಕೆಲವರಿಗೆ ಅದು ಮನಸ್ಸಿರೋದಿಲ್ಲ, ಯಾಕೆ ನಾನು ಮಾಡ್ಬೇಕು ಅಂತ ಅವ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ.
ಆ ಜಪ ತಪ ಅದರಲ್ಲಿ ಕೊಡುವಂತ ಬೀಜಾಕ್ಷರ, ಅದರಲ್ಲಿ ಕೊಡುವಂತ ಮಂತ್ರ, ಅದನ್ನು ಕರೆಕ್ಟ್ ಆಗಿ ಅವ ಬಿಡಿಸಿಕೊಂಡು ಚಂದದಲ್ಲಿ ಹೇಳಿದ್ರೆ ಅವ ಏನು ನೆನೆಸ್ತಾನೆ ಆ ಕಾರ್ಯ ಅವನಿಗೆ ಸಿದ್ಧಿ ಆಗಿ ಆಗ್ತದೆ. ಅವನ ನರಕದಿಂದ ಅವ ಮೇಲೆ ಬಂದೇ ಬರ್ತಾನೆ, ಇದು ಸತ್ಯ. ಮತ್ತೆ ಕೆಲವರು ಬುಡಾಟಿಗೋಸ್ಕರ ಹೇಳಿದ್ದಾರೆ ಅಂತೇಳಿ ಬೆಳಿಗ್ಗೆ ಬೇಗ ಅಂತ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಅದರಲ್ಲಿ ನಂಬಿಕೆಗಳು ಕೊಟ್ಟಿದ್ದಾರೆ. ಬ್ರಾಹ್ಮಣರಿಂದ ಆಗುವಂಥದ್ದು, ಗುರುಪದೇಶದಿಂದ, ಈ ನಾವೆಲ್ಲ ಉಚ್ಚಾಟನೆ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಮಂತ್ರ ಇರ್ತದೆ, ಯಕ್ಷಗಳ ರೀತಿಯಲ್ಲಿ ಇರುವ ಮಂತ್ರಗಳಿರ್ತದೆ. ಆ ಮಂತ್ರವನ್ನು ಒಂದು ಅಗ್ನಿ ರೂಪದಲ್ಲಿ ಮಾಡುವಾಗ ಅವನ ದೇಹದಲ್ಲಿರುವಂತಹ ಬಾಧಕವನ್ನು ತೆಗೆದು ಬಿಸಾಡುವಂಥದ್ದು, ಪ್ರೇತಾತ್ಮ ಬಾಧಕವನ್ನು ತೆಗೆದು ಬಿಸಾಡುವಂಥದ್ದು, ಅದು ಯಕ್ಷಿಯನ್ನು ತೆಗೆದು ಬಿಸಾಡುವಂಥದ್ದು. ಕೆಲವು ಹೋಮದಿಂದ ಈ ಸುದರ್ಶನ, ಹಾಗೆ ನವಗ್ರಹ ಶಾಂತಿ, ನವಗ್ರಹದಿಂದ ಬರುವಂತ ಕೆಲವರಿಗೆ ದೋಷ ಇರ್ತದೆ, ಪಾಪ ಕರ್ಮದಿಂದ, ಅವರವರ ವಿಚಾರದಿಂದ ಬರುವಂತ ಜಾತಕ ಫಲದಿಂದ ಇರ್ತದೆ, ಲಗ್ನದಿಂದ ಇರ್ತದೆ, ಚಂದ್ರನಿಂದ ಇರ್ತದೆ, ಅದಕ್ಕೆ ದೃಷ್ಟಿ ಇರ್ತದೆ. ಆ ದೃಷ್ಟಿಯನ್ನು ತೆಗೆಯುವಂಥದ್ದು ನವಗ್ರಹ ಶಾಂತಿ, ಅದಕ್ಕೆ ತಕ್ಕ ಮಂತ್ರ ಇರ್ತದೆ. 9 ಗ್ರಹಕ್ಕೆ 9 ಗ್ರಹ ಮಂತ್ರ, ಅದರಲ್ಲಿ ಪುನಃ ಅದರ ಅಧಿದೇವತೆಗಳಿರ್ತದೆ. ಆ ಅಧಿದೇವತೆಗೆಲ್ಲ ಬೇಕಾದಾಗಿ ಕೊಟ್ಟುವಾಗ ಅದೆಲ್ಲ ಶಾಂತವಾಗಿ ಅವನ ದೇಹಕ್ಕೆ ರಕ್ಷೆಯಾಗಿ ಬರ್ತದೆ. ಸುದರ್ಶನ ಯಾಕೆ ನಾವೊಂದು ಏನಾದ್ರೂ ಒಂದು ತಕೊಂಡ್ರೆ ನಾವ್ ಹೇಗೆ ತಂತಿ ಬೇಲಿ ಆಗ್ತೇವೆ, ಹಾಗೆ ಶ್ರೀಕೃಷ್ಣ ಪರಮಾತ್ಮ ಸುದರ್ಶನ ಅಂತೇಳಿ ದೊಡ್ಡ ಚಕ್ರ, ಅದು ವಿಶ್ವಕರ್ಮದವರು ಮಾಡಿದ್ದು ಛಾಯಾ ಇದರಲ್ಲಿ, ಅದರಲ್ಲಿ ಬೆಳಕು ಬರುವಾಗೆ ಅಂದ್ರೆ ಅದು ಸಂಹಾರ ಮಾಡ್ತದೆ ಎಲ್ಲ ರೀತಿಯ ದುಷ್ಟ ಏನು ನಮ್ಮ ದೇಹದಲ್ಲಿ ಉಂಟು. ಆ ಸುದರ್ಶನದ್ದು ಮಂತ್ರವನ್ನು ಉಪಯೋಗಿಸಿ ಮಾಡುವಾಗ ಅದು ಎಲ್ಲಾ ರೀತಿಯ ದುಷ್ಟದು ಚಟ ಎಲ್ಲ ದೂರ ಹೋಗ್ತದೆ, ನಮ್ಗೆ ಒಳ್ಳೆ ರೀತಿಯ ಮನಸ್ಸು, ಒಳ್ಳೆ ರೀತಿಯ ಯೋಗ ಬರ್ತದೆ. ಆದ್ರೆ ಅದನ್ನು ಅವ ಮತ್ತೆ ಫಾಲೋ ಮಾಡೋದಲ್ಲಿ ಇರುತ್ತೆ, ಅದನ್ನವ ಆ ರೀತಿಯಲ್ಲಿ ಹೋಗುದಿಲ್ಲ. ಇಲ್ಲ ಅದು ಮಾಡಿದ್ದೇನೆ ನಾನು, ನನ್ಗೆ ಏನಾಗುದಿಲ್ಲ, ನಾನು ಪುನಃ ಅದನ್ನು ಮಾಡ್ತೇನೆ ಅದಕ್ಕೆ ಫಲ ಇರುವುದಿಲ್ಲ. ಇದು ನಮ್ಮ ಯಾವುದು ದುಷ್ಟಶಕ್ತಿಗಳನ್ನು ಓಡಿಸುವಂಥದ್ದು. ಮತ್ತೆ ಕೆಲವು ಪ್ರಸಾದ ದೇವಸ್ಥಾನದಲ್ಲಿ ಹೇಗೆಂದ್ರೆ ದಿನನಿತ್ಯ ಅಭಿಷೇಕ ಮಾಡಿ ದೇವರಿಗೆ ದಿನನಿತ್ಯ ಪ್ರಾರ್ಥನೆ ಮಾಡಿ 3 ಕಾಲ ಅಂದ್ರೆ ತ್ರಿಕಾಲ ಪೂಜೆಯನ್ನು ಮಾಡಿದಂತ ಕೆಲವು ಪ್ರಸಾದಗಳಿರ್ತದೆ, ಗಂಧಗಳಿರ್ತದೆ, ಕುಂಕುಮ. ಈಗ ಕೆಲವರಿರ್ತದೆ ಕುಂಕುಮದ ಆಲೆಜ್ಜೆ ಅಂತ, ಕೆಲವರು ಗಂಧದ ಆಲೆಜ್ಜೆ ಅಂತ, ಇಲ್ಲ ಶಕ್ತಿ ಇದೆ. ಅದಕ್ಕೆ ಮಂತ್ರ ಬೀಜಾಕ್ಷರದಿಂದ ಅದೇ ಮಂತ್ರದಿಂದ ಕುಂಕುಮಾರ್ಚನೆ ಅಂತ ಹೇಳ್ತಾರೆ. ದುರ್ಗೆದು ಕುಂಕುಮಾರ್ಚನೆ, ದುರ್ಗೆದು ಅಷ್ಟೋತ್ತರ ಪೂಜೆಯನ್ನು ಅದಕ್ಕೆ ಕೊಡ್ತಾ ಇರ್ತೇವೆ ನಾವು ಕುಂಕುಮಕ್ಕೆ. ಆಗ ಅಲ್ಲಿ ಆ ಕುಂಕುಮಕ್ಕೆ ಬಲ ಬರ್ತದೆ. ನೋಡ್ಲಿಕ್ಕೆ ನಮ್ಗೆ ಸಾಮಾನ್ಯವಾಗಿರ್ತದೆ ಕುಂಕುಮ, ಅದರಲ್ಲಿ ಶಕ್ತಿ ಇರುವುದು ಅದು ಉಪಯೋಗ ಮಾಡಿದವನಿಗೆ ಮಾತ್ರ, ಅದರ ಮೇಲೆ ವಿಶ್ವಾಸ ಇದ್ದವನಿಗೆ ಮಾತ್ರ, ಅದರಲ್ಲಿ ಧರ್ಮ ಪಾಲನೆ ಮಾಡಿದವರಿಗೆ ಮಾತ್ರ. ಯಾವುದಿಲ್ಲ ಅಂದ್ರೆ ಯಾವುದಿಲ್ಲ. ಬೀಜ ಮಂತ್ರಗಳು ಅಂತ ಹೇಳಿದ್ರೆ ಹೌದು. ಈಗ ಸಾಮಾನ್ಯ ಮನುಷ್ಯ ಯಾವ ರೀತಿಯದು ಯಾವ ಬೀಜ ಮಂತ್ರಗಳನ್ನು ಪಠಿಸಬಹುದು, ಅದಕ್ಕೆ ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದ್ರು ಇದೆಯಾ ಸರ್? ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಗೆ ಹೇಳ್ತದೆ ಅಂತ ಹೇಳಿದ್ರೆ, ಯಾವುದೊಂದು ಬೀಜ ಮಂತ್ರಗಳು ಗುರುಪ್ರದೇಶದಲ್ಲಿರುವಂತಹ ಬೀಜ ಮಂತ್ರ ಅಂದ್ರೆ ಈ ಗುರುವಿನಿಂದ ಪಠನೆ ಮಾಡಿದ ಅಂದ್ರೆ ಗುರುವಿಗೆ ಒಂದು ದೇವರ ಆಶೀರ್ವಾದ ಇರ್ತದೆ. ಈಗ ನಮ್ಗೇನೆ ನಾವು ಉದಾಹರಣೆಗೆ ಹೇಳ್ತೇವೆ, ನಾವೀಗ ದೇವಸ್ಥಾನದ ದೇವರ ಪಾತ್ರಿಗಳು, ನಮ್ಗೆ ಯಾರ್ದು ಗುರುಪದೇಶ ಅಂತ ಹೇಳಿ ಬೇಕಾಗಿಲ್ಲ, ಆಶೀರ್ವಾದ ಬೇಕಾಗ್ತದೆ. ಆದ್ರೆ ನಾವು ಪಠನೆ ಮಾಡುವಾಗ ದೇವರನ್ನ ಎದುರಿಟ್ಕೊಂಡು ಅವಳೇ ಗುರು ಅಂತ ಹೇಳ್ಕೊಂಡು ನಾವು ಮಾಡಬೇಕು. ನಮ್ಮಷ್ಟೇ ಖುಷಿ ಬಂದಾಗೆ ಒಟ್ಟಾರೆ ನಾವು ಹೋಗ್ತಾ ಇರುವಾಗ ಮಾಡುದು. ನಮ್ಗೆ ಗಾಯತ್ರಿ ಮಂತ್ರ ಅಂತ ಕೊಟ್ಟಿದೆ. ಗಾಯತ್ರಿ ಮಂತ್ರದಲ್ಲಿ ಕೋಟಿ ಜಪ ಇರುವಂತ ಮಂತ್ರಗಳ ಶಕ್ತಿಗಳಿರ್ತವೆ. ನಮ್ಗೆ ಅದು ಮಾಡುವಾಗ ಏನಾಗ್ತದೆ, ಅದರಲ್ಲಿ ಇಷ್ಟೇ ಮಂತ್ರ ದಿನಕ್ಕೆ ಜಪ ಮಾಡ್ಬೇಕಂತ ಉಂಟು, ಶಕ್ತಿ ಬರ್ಬೇಕಾದ್ರೆ ಅದು ನಾವು ದಿನಾಲು ಮಾಡ್ತಾ ಇರ್ತೇವೆ. ಆದ ಕಾರಣ ನೋಡಿ ನಮ್ಗೆ ಇಲ್ಲಿ ಶಕ್ತಿ ಬರುದು, ಯಾರದನ್ನದು ಏನಾದ್ರು ಬಾಧಕಿದ್ರೆ ತೆಗಿಲಿಕ್ಕೆ ಆಗುದು, ಇಲ್ಲದ್ರೆ ನಮ್ಗೆ ಬರುದಿಲ್ಲ. ಅದೇ ಬೀಜಾಕ್ಷರ ಮಂತ್ರದಲ್ಲಿ ಯಾವತ್ತು ಏನಂತ ಹೇಳಿದ್ರೆ, ನಾವು ಯಾವ ಬೀಜಾಕ್ಷರ ಮಂತ್ರವನ್ನು ಉಪಯೋಗ ಮಾಡ್ತೇವೆ ಅದನ್ನು ಅಷ್ಟೇ ನಮ್ಗೆ ಉದ್ಯಾಪನ ಅಂತೇಳಿ, ಅಷ್ಟೇ ಅದಕ್ಕೆ ದೇವರ ಸಾನ್ನಿಧ್ಯದ ಬಲ ಬೇಕು, ಅಥವಾ ಅದಕ್ಕೆ ಅಷ್ಟೇ ಹೋಮದ ಬಲ ಬೇಕು, ಅಷ್ಟೇ ಅದಕ್ಕೆ ಬೇಕಾದ ವಿಚಾರಗಳು ಬೇಕು. ನಾವು ಒಟ್ಟಾರೆ ಒಂದು ದಾರಿಯಲ್ಲಿ ಹೋಗ್ತಾ ಇರುವ ನಾನು ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡ್ತೇನೆ ಅಂತೇಳಿ ಅದಕ್ಕೆ ಫಲ ಸಿಗುದಿಲ್ಲ, ಅದು ನಮಗೆ ಬಾಧಕವಾಗಿ ಬರ್ತದೆ. ನಾವೇನು ಹೇಳ್ತೇವೆ, ದೇವರನ್ನು ನಮ್ಮ ಮಾಮಾಯನ್ನು ಎದುರಿಟ್ಕೊಂಡೇ ಆ ಪಠನೆ ಮಾಡ್ತಿದ್ವಿ, ಇಷ್ಟಂಗ ನಾವು ಅದೇ ರೀತಿ ಮಾಡ್ತಿದ್ದೇವೆ. ಮತ್ತೆ ಗಾಯತ್ರಿ ಮಂತ್ರವನ್ನು ನಮ್ಗೆ ಮೊದಲಿಂದಲೂ ಗುರುಪದೇಶದಲ್ಲಿ ಉಂಟು. ನಮ್ಗೆ ಯಾವಾಗ ಸ್ನಾನ ಮಾಡಿಕೊಂಡು ಶುದ್ಧಾಚರಣೆಯಿಂದ ಕೂತ್ಕೊಂಡು ಎಷ್ಟು ಬೇಕಾದ್ರೂ ಮಾಡ್ಬೋದು, ಲಕ್ಷಗಟ್ಟಲೆ ಬೇಕಾದ್ರೂ ಅದರಲ್ಲಿ ನೀವು ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಬಲ ಸಿಗ್ತದೆ. ಇದು ಸತ್ಯ. ಯಾವುದಲ್ಲಿ ಬೀಜಾಕ್ಷರ ಮಂತ್ರದಲ್ಲಿ ಅಥವಾ ಯಾವುದೇ ಗಾಯತ್ರಿ ಮಂತ್ರದಲ್ಲಿ ಅಥವಾ ಮಂತ್ರೋಪದೇಶದಲ್ಲಿ ಯಾವುದೇ ನಮ್ಗೆ ತೊಂದರೆ ಬರುವುದಿಲ್ಲ. ಆದ್ರೆ ನಾವು ಮಾಡುವ ರೀತಿಯಲ್ಲಿ ಇರುವುದು, ಒಟ್ಟಾರೆ ಮಾಡಿದ ತೊಂದರೆ ಬರ್ತದೆ, ಇದು ಸತ್ಯ. ಹಾಗೆ ದೇವಿಯಲ್ಲಿ ತುಂಬಾ ರೂಪ ಇದೆ. ಹೌದು. ಈಗ ಗಂಡಸರು ಯಾವ ದೇವಿನ ಪೂಜೆ ಮಾಡ್ಬೇಕು, ಹೆಂಗಸರು ಯಾವ ದೇವಿ ಪೂಜೆ ಆತರ ಏನಾದ್ರು ಇದೆಯಾ, ಅಥವಾ ಎಲ್ಲಾ ದೇವಿಗಳು ಯಾರಾದ್ರು? ನೋಡಿ, ಈ ಭೂಮಂಡದಲ್ಲಿ ಬ್ರಹ್ಮಾಂಡ ಸೃಷ್ಟಿ ಅಂದ್ರೆ ಈ ಬ್ರಹ್ಮಾಂಡವನ್ನು ನೋಡಿದ್ದು ಯಾರಿಲ್ಲ. ಈ ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಎಲ್ಲಾ ನಮನೆಯ ಅರ್ಧನಾರೀಶ್ವರ ಅಂತ ನಾವು ಕಲ್ಪನೆ ಅಂತ ಕೊಡ್ತೇವೆ. ಆಗ ಅರ್ಧನಾರೀಶ್ವರ ಕಲ್ಪನೆ ಗಂಡು ಹೆಣ್ಣು ಅರ್ಧ. ಆಗ ಗಂಡಸರು ಯಾವುದು ಮಾಡ್ಬೇಕು ಅದು ಹೆಂಗಸರು ಯಾವುದು ಮಾಡ್ಬೇಕಂತ ಇಲ್ಲವೇ ಇಲ್ಲ.
ಹೆಂಗಸರು ಮಾಡ್ಬೋದು, ಗಂಡಸರು. ಆದ್ರೆ ಅದಕ್ಕೆ ರೀತಿ ರಿವಾಜ್ ಇರ್ತದೆ. ಆ ರೀತಿ ರಿವಾಜ್ ಅಂತ ಹೇಳುವಾಗ ಆಯಾ ರೀತಿಯಲ್ಲಿ ಹೋದ್ರೆ ಮಾತ್ರ ಅದಕ್ಕೆ ಬಲ ಸಿಗುತ್ತೆ. ಮತ್ತೆ ನೀವು ಯಾವ ದೇವರಿಗೆ ಪೂಜೆ ಮಾಡಿ, ನಿಮ್ಮ ಮನೆಯಲ್ಲಿ ಒಂದು ಫೋಟೋ ಇಟ್ಕೊಂಡು ದೇವಿದ್ದು ಆರಾಧನೆ ಮಾಡಿ, ಪಂಜುರ್ಲೆ ದಾರ ಮಾಡಿ ಅದು ಶಕ್ತಿ ಉದ್ಭವ ಆಗ್ತದೆ. ಒಂದು ನೆನಪಿರಲಿ, ಯಾವುದೇ ಒಂದು ದೇವರನ್ನು ನೀವು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಫೋಟೋನ ಇಟ್ಕೊಂಡು ಮಾಡ್ಲಿ ಅಥವಾ ಮೂರ್ತಿಯನ್ನು ಇಟ್ಕೊಂಡು ಮಾಡ್ಲಿ, ನಿಮ್ಮ ಧ್ಯಾನ ಮತ್ತೆ ದೇವರ ಸಂಕಲ್ಪ ಅಲ್ಲಿಗೆ ಸಂಯೋಜನೆ ಆದ ಕೂಡಲೇ ನಿಮ್ಗೆ ಅದು ಯಾವ ದೇವರದಂತ ಬರುವುದಿಲ್ಲ. ಯಾವ ದೇವರನ್ನು ಬೇಕಾದ್ರೆ ನೀವು ಆರಾಧನೆ ಮಾಡುದು. ಅದಕ್ಕೆ ನೀವು ಅದನ್ನ ಆರಾಧನೆ ಮಾಡಬೇಡಿ, ಇದನ್ನ ಆರಾಧನೆ ಮಾಡಬೇಡಿ ಅಂತ ಹೇಳುವಂತ ಭೂಮಂಡಲದಲ್ಲಿ ಬರುವುದೇ ಇಲ್ಲ. ಮತ್ತೆ ನೀವು ಶುದ್ಧಾಚಾರಣೆಯಿಂದ ಯಾವ ದೇವರನ್ನು ಮಾಡಿ, ಅದರಲ್ಲಿ ಯಾವುದೇ ರೀತಿ ನಿಮ್ಗೆ ನಿಮ್ಮ ಮನಸ್ಸು ಏಕಾಗ್ರತೆ ಇದ್ರೆ ಅದರಲ್ಲಿ ತೊಂದರೆ ಬರುವುದೇ ಇಲ್ಲ. ಯಾರು ಹೆಂಗಸರು ಮಾಡ್ಬೋದು, ಗಂಡಸರು ಮಾಡ್ಬೋದು. ಈ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ತುಳುನಾಡು ಪದ್ಧತಿಯಲ್ಲಿ ಉಂಟು ಇವತ್ತಿನ ಸಹ. ಅಂದ್ರೆ ಇಲ್ಲಿ ಶ್ರೇಷ್ಠ ಆರಾಧನೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಧರ್ಮ ಮತ್ತೆ ಆಚರಣೆ, ಧರ್ಮಕ್ಕೆ ಮತ್ತೆ ಆಚರಣೆಗೆ ತುಂಬಾ ಮಹತ್ವ ಕೊಡ್ತಾರೆ ಈ ತುಳುನಾಡಿನಲ್ಲಿ, ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ. ಅಂದ್ರೆ ಈ ಸೂತಕ ಮತ್ತೆ ನಿಮ್ಗೆ ಅಮೆ ಇದರಿಂದೆಲ್ಲ ದೂರ ಇರ್ಬೇಕಂತೇಳಿ ಹೇಳ್ತಾರೆ ಇಲ್ಲಿ ಯಾರು ದಕ್ಷಿಣ ಕನ್ನಡ ಈಚೆ. ಹೇಗೆ ಅಂತ ಹೇಳಿದ್ರೆ ಒಂದು ಸ್ವಚ್ಛತೆಯಿಂದ ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ, ಮತ್ತೆ ಏನು ದೇವರಿಗೆ ಬೇಕು ಅದನ್ನು ಅರ್ಪಣೆ ಮಾಡ್ತಾರೆ, ಮತ್ತೆ ಏನು ದೇವರಿಂದ ಪಡಿಬೇಕು ಅದು ಒಳ್ಳೆ ರೀತಿಯಲ್ಲಿ ತಗೊಳ್ತಾರೆ. ಆದ ಕಾರಣ ತುಳುನಾಡಲ್ಲಿ ಯಾರು ಸ್ವಚ್ಛತೆಯಿಂದ ಯಾವ ದೇವರನ್ನು ಆರಾಧನೆ ಮಾಡಬಹುದು, ಅದರಲ್ಲೇನು ಅಬ್ಜೆಕ್ಷನ್ ಬರುವುದಿಲ್ಲ. ಅಂದ್ರೆ ಅವರವರ ಭಾವನೆ ಅಷ್ಟೇ, ನಾನು ಹೇಳ್ಬೋದು ಅಷ್ಟೇ. ಮಕ್ಕಳಿಗೆ ಕಣ್ಣ ದೃಷ್ಟಿ ಆಗುದು ಎಲ್ಲರಿಗೂ ಆಗುತ್ತಲ್ಲ, ಸೊ ಅದು ಕಣ್ಣು ದೃಷ್ಟಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅಂದ್ರೆ ಅದು ಹೇಗೆ ಅದನ್ನು ಕಾಪಾಡ್ಕೊಳ್ಬಹುದು ನಾವು? ಕಣ್ಣು ದೃಷ್ಟಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲಾ ಜನಾಂಗಕ್ಕೆ ಬರ್ತದೆ. ಅದರಲ್ಲಿ ಜಾತಿ ಅಂತ ಇರುವುದಿಲ್ಲ, ಆ ಜಾತಿ ಈ ಜಾತಿ ಅಂತ ಬರುವುದೇ ಇಲ್ಲ. ಈ ಭೂಮಿಯಲ್ಲಿ ನಾನು ನೀಚ ಶಕ್ತಿ ಇರ್ತದೆ. ಈ ನೀಚ ಶಕ್ತಿ ಏನಂತ ಹೇಳಿದ್ರೆ ಅದಕ್ಕೆ ಆಕರ್ಷಣೆ ಆಗುದು ಬೇಗ. ಒಳ್ಳೊಳ್ಳೆ ವಸ್ತುಗಳು, ಮನುಷ್ಯರಲ್ಲಿ ಆಕರ್ಷಣೆಗಳು ಇರ್ತಾರೆ, ವ್ಯಕ್ತಿಗಳು. ಇಂಥವರಿಗೆ ಬಾಧ ಕೊಟ್ರೆ ನನ್ನ ಹೊಟ್ಟೆ ತುಂಬುತ್ತದೆ, ಇಂಥವರಿಗೆ ಬಾಧ ಕೊಟ್ರೆ ನನಗೆ ಆಹಾರ ಬರ್ತದೆ. ಆಗ ನಾವು ಹೇಳ್ತೇವೆ ಕಣ್ಣ ದೃಷ್ಟಿ ತೆಗಿತೇವೆ, ಉಪ್ಪಲ್ಲಿ ಮೆಣಸಲ್ಲಿ. ಅದಕ್ಕೆ ಆಹಾರ ಯಾರಿಗೆ? ಆ ನೀಚ ಶಕ್ತಿಗೆ. ನೀಚ ಶಕ್ತಿಗೆ ಯಾವುದೇ ರೀತಿಯ ಆಹಾರ ಆಗ್ತದೆ ಅದು ನಮ್ಮ ನೀಡುತ್ತದೆ. ಆಗ ಅವ್ರಿಗೆ ಗೊತ್ತಾಗ್ತದೆ. ಹೇಗೆ ಗೊತ್ತದೆ? ಮಗು ಕುರಿಚುದು, ಅದು ಮನುಷ್ಯ ಒಟ್ಟಾರೆ ಮಾತಾಡುದು, ಅದು ಈಗಿದ್ದ ಮನುಷ್ಯ ಒಟ್ಟಾರೆ ಕಿರುಚುದು, ಈಗಿದ್ದ ಮನುಷ್ಯ ಮಂಕಾಗಿ ಕೂತ್ಕೊಳ್ಳುವಂಥದ್ದು. ಒಂದು ಸಾಮಾನ್ಯವಾಗಿ ಇದರಲ್ಲಿ ತೆಂಗಿನಕಾಯಿ ನಿವಾಳಿಸಿ ಅದರ ತೆಗೆದು ಒಡೆದು ಹೋಗುವಾಗ ಅವ ಸಾಧಾರಣವಾಗಿ ಸರಿಯಾಗುವಾಗ ಅವನ ಕಣ್ಣಿನ ದೃಷ್ಟಿ ಹೋಗ್ತದೆ. ಪ್ರೇತಾತ್ಮ ಆಗಿ ಅಲ್ಲ, ಅದಕ್ಕೆ ತಕ್ಕಂತೆ ಮೋಕ್ಷ ಅಂತ ಇರ್ತದೆ, ಅದಕ್ಕೆ ತಕ್ಕಂತೆ ಆಹಾರ ಇರ್ತದೆ, ಅದನ್ನು ಕೊಡುವಾಗ ತೃಪ್ತಿ ಆಯಿತು. ಕೆಲವು ಪ್ರೇತಗಳು ಆಗಿಲ್ಲ, ನಾವು ಉಚ್ಚಾಟನೆ ಮಾಡಿ ನೋಡ್ತೇವೆ, ನಾನು ಇಂಥವ, ನನ್ನನ್ನು ಹೀಗೆ ಕೊಡಿ ಅಂತ ಹೇಳು. ಆಗ ನಾವು ಯಜಮಾನರು ಹೇಳಲಿಕ್ಕೆ ನೋಡಿ ಹೆಸರು ಹೇಳ್ತಾ ಉಂಟು, ಇಂಥದ್ದುಂಟಾ? ಹೌದು ಸರ್ ಉಂಟು. ಅದಕ್ಕೆ ಹೀಗೆ ಮಾಡಿ, ಅದಕ್ಕೆ ಹೀಗೆ ಮಾಡುವಾಗ ಹೋಗ್ತದೆ ಅಂತ ಹೇಳ್ತೇವೆ. ಅದೂ ಆಗಿದೆ ನಮ್ಮ ಕೈಯಲ್ಲಿ. ಒಂದು ಕಾಲೇಜಿದು ಹುಡುಗಿಗೆ ಅವಳು ಯಾವೆಲ್ಲ ಆಕಾಂಕ್ಷೆ ಕೇಳಿದ್ದಾಳೆ ಅಂತ ಹೇಳಿದ್ರೆ ರಾತ್ರಿ 12 ಗಂಟೆ ನಾವು ಬಂಗಾರದ ಅಂಗಡಿಯನ್ನು ಹೋಗಿ ತೆಗೆಸಿ ಅವಳಿಗೆ ಬಂಗಾರ ತಂದು ಕೊಟ್ಟಿದ್ದೇವೆ. ಯಾರಿಗೆ? ಅವಳ ಆಕಾಂಕ್ಷೆ ತೃಪ್ತಿ ಆಗ್ಲಿಕ್ಕೆ. ಅಂದ್ರೆ ಗೋಲ್ಡ್ ಅಂತ ಒರಿಜಿನಲ್ ತರಲಿಲ್ಲ, ಫ್ಯಾನ್ಸಿ ಅಂಗಡಿ ಗೋಲ್ಡ್ ಅಂಗಡಿ ಹೋಗಿ ತಂದೇವೆ ಅಂತ ಹೇಳಿ ಅವಳಿಗೆ ಸೀರೆ ಎಲ್ಲ ಉಡಿಸಿ ತೃಪ್ತಿ ಆಯ್ತಾ, ಇನ್ನು ಹೋಗ್ಬೋದಾ? ಆಯ್ತು, ನನ್ನನ್ನು ಬಂಧನ ಮಾಡಬೇಡಿ, ನಾನು ಹೋಗ್ತೇನೆ ಅಂತ ಹೇಳಿದ್ದು ಒಂದು ಹುಡುಗಿ. ಗೊತ್ತಲ್ಲ? ಹಾಗೆ ಕೆಲವೆಲ್ಲ ಏನಂತ ಹೇಳುವ ಪ್ರೇತಾತ್ಮ ದೃಷ್ಟಿ ಉಂಟೇ ಉಂಟು. ತಾಗುವಾಗ ಅದಕ್ಕೆ ಪರಿಹಾರನೂ ಉಂಟು. ಪರಿಹಾರ ಉಂಟೇಗೆ? ಅವ ಮಾಡುವವ ಅಥವಾ ತೆಗೆಸುವವ ಸರಿಯಾಗಿರ್ಬೇಕು. ಅವನೇ ಸರಿ ಇಲ್ಲದ್ರೆ ಅವನ ಕೈಯಿಂದ ಅದು ತೆಗಿಲಿಕ್ಕೆ ಆಗುದಿಲ್ಲ. ಇದು ಸತ್ಯ. ಈಗ ಕಣ್ಣ ದೃಷ್ಟಿ ಆಗಿದೆ ಅಂತ ಗೊತ್ತಾಗತ್ತೆ ಅಂದ್ರೆ ಅದನ್ನು ಯಾವ ರೀತಿ ಮನೆಯಲ್ಲೇ ಯಾವ ರೀತಿ ಅದನ್ನು ಕಣ್ಣು ದೃಷ್ಟಿ ಆದ್ರೆ ಸುಲಭ ವಿಚಾರಕ್ಕೆ ಅಂತೇಳಿ, ಈಗ ನಿಮ್ಗೆ ಸಡನ್ ಏನಾದ್ರು ಮಗು ಕಿರಿಚಿತ್ತು ಅಂತ ಹೇಳುವ, ಆಗ ಅಲ್ಲಿ ತಗೊಂಡು ತೆಂಗಿನಕಾಯಿ ಇಟ್ಕೊಂಡು ಕುದಿ ನೀರು ಮಾಡ್ಕೊಂಡು ಆ ಕುದಿ ನೀರನ್ನು ಅದಕ್ಕೆ ಇದು ಮಾಡಿಕೊಂಡು ಏನು ಹೊಡೆಯುವಂಥದ್ದು. ಇಲ್ಲದ್ರೆ ನಿಮಗೆ ಗೊತ್ತಿದ್ದದೆ ಅಜ್ಜಿಯ ಕಾಲದಿಂದ ಮಾಡುವಂತ ವಿಧಾನ, ಸಿಡಿ ಇಟ್ಕೊಂಡು ಅದು ಮೆಣಸಿನಕಾಯಿ ಮತ್ತೆ ಉಪ್ಪೆಲ್ಲ ಇಟ್ಕೊಂಡು ಮತ್ತೆ ನಿಮ್ದು ಮಜ್ಜಿ ಅಂತ ಹೇಳ್ತೇವಲ್ಲ ಅದನ್ನು ಇಟ್ಕೊಂಡು ದೃಷ್ಟಿ ತೆಗೆದು ಬಿಸಾಡುವಂತ. ಇದು ಸುಲಭ ಹೆಂಗಸರು ಮಾಡುವಂತ ವಿಧಾನ. ಮತ್ತೆ ಭಟ್ರುಗಳು ಮಾಡುವ ವಿಧಾನ ಉಂಟು, ದೊಡ್ಡ ದೊಡ್ಡದೆಲ್ಲ. ನಮ್ದು ತಾತಂದ್ರೆಲ್ಲ ಹೇಳ್ತಿದ್ರು, ಈ ಕುಲೆ ಪ್ರೇತವನ್ನ ನೋಡಿದ್ದೇವೆ, ನಾವೆಲ್ಲ ನೋಡಿದ್ದೇವೆ ಅಂತ ಹೇಳುವಾಗ ನಮ್ಗೆ ನಂಬಲಿಕ್ಕೆ ಆಗುದಿಲ್ಲ. ಸೊ ನಾವು ವಾದ ಮಾಡಿದ್ದು ಉಂಟು. ಸುಮ್ನೆ ಹೇಳ್ತೀರಾ ನೀವೆಲ್ಲ ಆಗೆಲ್ಲ ಜನ ಏನೋ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ನೀವು ಅವರನ್ನು ಕುಲೆ ಅಂತ ಹೇಳ್ತೀರಾ, ಅದು ನಿಜವಾಗಿ ಕಾಣಲ್ಲ ಅಂತ ನಾನು ವಾದ ಮಾಡಿದ್ದು ಉಂಟು. ಸೊ ಅದು ನಿಜವಾಗಿ ಕಾಣಿಸುತ್ತಾ ಕಣ್ಣಿಗೆ? ಸತ್ ಹೋದವರು ಕಣ್ಣಿಗೆ ಕಾಣಿಸ್ತಾರಾ ಅಥವಾ ಅವರು ಯಾವ ರೀತಿ
ರಿಯಲ್ ಆಗಿ ಆ ಎನರ್ಜಿ ಹೇಗೆ ಫೀಲ್ ಆಗುತ್ತೆ? ಈಗ ಸಾಮಾನ್ಯವಾಗಿ ನಾವು ಈಗ ಪ್ರೇತ ಉಚ್ಚಾಟನೆ ಅಂತ ಬರ್ತದೆ. ಇದು ಕಾಂಜನಗಾಡಿದೊಂದು ನನ್ನ ಮಹತ್ವದೊಂದು ನಾನು ಸಕ್ಸಸ್ ಮಾಡಿಕೊಟ್ಟದ್ದು. ಒಂದು ಅವರು ಸುಳ್ಯದವಳು ಹುಡುಗಿ, ಕಾಂಜನ ವ್ಯಕ್ತಿಗೆ ಮದುವೆ ಮಾಡಿಕೊಟ್ರು. ಅವಳಿಗೆ ಕನ್ನಡ ಬಿಟ್ರೆ ಬೇರೆ ಯಾವ ಭಾಷೆ ಬರುದಿಲ್ಲ. ಈಗ ಅವಳು ಅಲ್ಲಿ ಸಡನ್ ಮಲಯಾಳಿ ಮಾತಾಡಿ ಬೊಬ್ಬಡಿಲಿಕ್ಕೆ ಶುರು ಮಾಡಿದ್ಲು ಅವರ ಮನೆಗೆ ಹೋಗ್ಬಿಟ್ಟು. ಅದೊಂದು ಕುಲೆ ಅವಳಿಗೆ ಹಿಡಿತು. ಯಾರ್ದು ಕುಲೆ ಹಿಡಿತು? ಅವಳದು ಮಾವಂದೆ. ಹಾಗೆ ಸುಳ್ಯದವರಿಗೆ ಅಲ್ಲಿ ಹತ್ತಿರದವರು ಇಬ್ಬರಿಗೆ ನಾವು ಇಲ್ಲಿ ಸರಿ ಮಾಡಿ ಕೊಡುವಾಗ ಬರಿಮಾರಿಗೆ ಹೋಗಿ ಅಲ್ಲಿ ಅನ್ಯ ಸರಿ ಮಾಡಿ ಕೊಡ್ತಾರೆ. ಅದು ನಮ್ಗೆ ವಿಶ್ವಾಸ ಉಂಟು ಅವರನ್ನು. ಹಾಗೆ ಅಕಡೆ ಬಂದು ಇಲ್ಲಿ ಕೂತ್ಕೊಳ್ಳಿ. ಬರುವಾಗ ಅವಳು ಕನ್ನಡನೇ ಮಾತಾಡಿದ್ರು. ನಾವು ಪ್ರಾರಂಭ ಮಾಡುವಾಗ ಮಲಯಾಳಿಯಲ್ಲಿ ನನಗೆ ಅರ್ಥ ಆಗ್ಲಿಲ್ಲ. ಅವಳು ನನ್ನನ್ನು ತೆಗಿತೀರಾ, ನೀವು ನನ್ನನ್ನು ಬಿಡಿಸ್ತೀರಾ, ನಾನು ಹೋಗುದಿಲ್ಲ, ಹಾಗೆ ಮಲಯಾಳಿ. ಆಗ ಅವರ ವ್ಯಕ್ತಿ ಹೇಳಿತ್ತು ಅಲ್ಲಿ ತಂದೆ, ತುಲೆಣ್ಣೆರೆ ಹಿಂದೆ ಎನ್ನ ಮಗಲಿ ಇನಿ ಮುಟ್ಟಳ ಮಲಯಾಳಿಗೆ ಒಂಜಿ ಅಕ್ಷರ ಬಾಯಡ್ ಬರ್ಪುಜ ಇನಿ ತುಲ್ಯ. ಆಗ ಅದನ್ನ ಬಿಡಿಸ್ಲಿಕ್ಕೆ ನೋಡು ಅವ್ರು ಓಡಿದ್ಲು. ಬಿತ್ತು ಓಡಿದ್ದ ನಮ್ಗೆ ಹಿಡಿಲಿಕ್ಕೆ ಆಗ್ಲಿಲ್ಲ. ಆ ಒಂದೇ ಕೂಲೆ. ಇದು ನಾವು ಕಣ್ಣಲ್ಲಿ ನೋಡಿದ್ದು. ಮೋಕ್ಷ ಇಲ್ಲದು, ಕುಲೆ ಉಂಟೇ ಉಂಟು. ಅದಕ್ಕೆ ಇನ್ನೊಂದು ಅರ್ಥವೇ ಪ್ರೇತ. ಈ ಕುಲೆ ಅದು ತುಳುವಿನಲ್ಲಿ ಕುಲೆ, ಕನ್ನಡದಲ್ಲಿ ಪ್ರೇತ ಅಷ್ಟೇ. ಇದು ನಾವು ನಮ್ಮ ಕಣ್ಣರಲ್ಲಿ ಎಷ್ಟೋ ಜನ ನೋಡಿದ್ದಾರೆ. ಮೊದ್ಲು ಹಾಗೆಲ್ಲ. ನೀವು ಇತ್ತೀಚೆಗೆ ಇಲ್ಲಿ ಯಾರು ಹುಡುಗರಿಲ್ಲ. ನಮ್ಮ ಹುಡುಗರು ಕೆಲಸ ಮಾಡದಲ್ಲಿ ಓಡಿಕೊಂಡು ಬರ್ತಿದ್ರು ಬೊಬ್ಬೆ ಹೊಡೆದು ಕುಲೆ ನೋಡ್ಲಿಕ್ಕೆ. ಇಲ್ಲಿ ಕೆಲಸ ಮಾಡದೆ ನಮ್ಮ ಹುಡುಗರೆಲ್ಲ ಅಲ್ಲಿ. ನಾನು ಹೇಳುದು ನೀವೆಲ್ಲ ಯಾಕೆ ಅದು ನೋಡ್ಬೇಕು ನಮ್ಗೆ ಅಂತ ಹೇಳುವ ಕುಲೆ ನೋಡಿದ್ದವರಿದ್ದಾರೆ. ಕುಲೆಯನ್ನು ಬಿಡಿಸುವಾಗ ಅದು ಹೋದಾಗ ಸಮೇತ ಒಂದು ಬೊಬ್ಬೆ ಹೊಡೆದು ಹೋಗುವಾಗ ಸಹ ನೋಡಿದವರಿದ್ದಾರೆ. ನಮ್ಮ ಇಲ್ಲಿದ್ದೇ ವ್ಯಕ್ತಿಗಳಿದ್ದಾರೆ. ಹಾಗೆ ಕುಲೆ ಉಂಟೆ ನೋಡಿದವರು ಇದ್ದಾರೆ. ಈ ಪ್ರೇತ ಉಚ್ಚಾಟನೆ ಮಾಡುವವರು ಅದನ್ನೆಲ್ಲ ನೋಡಿದ್ದವರು ಇದ್ದಾರೆ. ಕೆಲವೊಮ್ಮೆ ಪ್ರೇತ ಉಚ್ಚಾಟನೆ ಮಾಡಿದ್ದವರು ಯಾರು ಭಟ್ರು ಮಾಡ್ತಾರೆ ಅವರು ಮಲದಿನ ಮಲಗ್ತಾರೆ ಅದನ್ನು ಬಿಡಿಸ್ಲಿಕ್ಕೆ ಹೋಗಿ. ಯಾಕಂದ್ರೆ ಅವರಿಗೆ ಸ್ವಲ್ಪ ಅದು ಬಾಧಕ ಬರ್ತದೆ. ಇದೆಲ್ಲ ಸತ್ಯನೇ. ಭೂಮಿಯಲ್ಲಿ ಏನು ನಡೀತದೆ ನೋಡಿ ಬ್ರಹ್ಮಾಂಡ ಇದರಲ್ಲಿ, ಅದು ನಿಜವಾಗಿ ನೀವೆಲ್ಲ ಕೇಳುದು ಸತ್ಯನದು. ಅದು ಬಿಡಿಸ್ಲಿಕ್ಕೆ ಸಾಧ್ಯನೂ ಉಂಟು. ಅದಕ್ಕೆ ಅಂದ್ರೆ ಕ್ಯಾಮರಾದಲ್ಲಿ ಕಾಣಿಸುತ್ತೆ ಅಂತ, ಅದಕ್ಕೆ ಕೂಡ ಒಂದು ಮನುಷ್ಯನ ಫಾರ್ಮ್ ಇರ್ತದ ಅಥವಾ ಯಾವ ರೀತಿ ಇರ್ತದೆ? ಒಮ್ಮೊಮ್ಮೆ ಅದು ಆಕಾರವನ್ನು ತೋರಿಸ್ತದೆ. ಈಗ ನಾವು ನೋಡಿ ಒಂದು ಅಗ್ನಿ ಮಾಡ್ತೇವೆ, ಅಗ್ನಿ ಜ್ವಾಲ ಆಗುವಾಗ ನೀವು ಕರೆಕ್ಟ್ ಆಗಿ ಕ್ಯಾಮರಾ ಇಟ್ಟರೆ ನಿಮ್ಗೆ ಅದರಲ್ಲಿ ಆಕಾರ ಕಾಣುತ್ತೆ. ಯಾವುದು? ನಾವು ಹೋಮ ಮಾಡುವ ಅಗ್ನಿಯಲ್ಲಿ. ಈ ಉಚ್ಚಾಟನೆ ನಡೆಸದಾಗಿ ನಾನು ಎಷ್ಟೋ ಜನರಿಗೆ ಫೋಟೋ ತೆಗಿಬೇಡ ಅಂತ ಹೇಳುದು, ತೆಗಿತಾರೆ. ಆಗ ನಾನು ಹೇಳಿಕೊಂಡು ನೀವು ಫೋಟೋ ತೆಗೆದು ನೋಡಿ ಅಂತ ಅದರಲ್ಲಿ ಅಂತ ಹೇಳಿ. ಹೌದು ಭಟ್ರೆ, ಇದು ನಾನು ಹೇಳಿದ್ದು ಇದನ್ನು ಇಡ್ಬೇಡ, ಮನೆಗೆ ಕೊಂಡೋಗಿ ಡಿಲೀಟ್ ಮಾಡ ಅಂತ ಹೇಳಿ. ಅದರಲ್ಲಿ ವಿಕಾರವಾದ ಚಿತ್ರಗಳು ಬರ್ತದೆ. ಈ ನಮ್ಮ ಪ್ರೇತಾತ್ಮದ ಚಿಂತನೆ. ಅದು ಈಗ ನಾವು ಭೈರವಂದು ಮಂತ್ರದಲ್ಲಿ ಮಾಡುವಾಗ ಭೈರವಂದು ಆಕಾರ ಬರ್ತದೆ ಅಗ್ನಿಯಲ್ಲಿ. ಅದು ಎಷ್ಟೋ ಜನ ನೋಡಿದ್ದಾರೆ. ಒಬ್ಬ ನಮ್ದೇ ಕ್ಲೋಸ್ ಒಬ್ಬರು ಫ್ರೆಂಡ್ ಇದ್ದಾರೆ. ಅವರೊಮ್ಮೆ ಫೋಟೋ ತೆಗೆಯುವ ಅವರಿಗೆ ನನಗೆ ತೋರಿಸಿ ಆಕಾರ ಈ ರೀತಿ ಬಂದಿದೆ, ಬರ್ತದೆ. ಹೌದು ಬರ್ತದೆ, ಅದಕ್ಕೆ ತೆಗಿಬೇಡಿ ಅಂತ ಹೇಳುದು ಅಂತ ಹೇಳಿ. ಯಾವುದಾದ್ರೂ ಸಮೇತ ಅಗ್ನಿ ಮಾಡಿ, ಈಗ ಸುದರ್ಶನ ಮಾಡಿ ಅದ್ರಲ್ಲಿ ದೇವಿ ಚಿತ್ರ ಬರ್ತದೆ, ಬಂದೇ ಬರ್ತದೆ. ನೀವು ಅದನ್ನು ಕರೆಕ್ಟ್ ಆಗಿ ಕ್ಯಾಮರಾವನ್ನು ಇಡ್ಬೇಕು. ಅದೆಷ್ಟೋ ಜನ ನನಗೆ ತೋರಿಸಿದುಂಟು. ನಾನು ಹಾಗೆ ಹೇಳಿಕೊಂಡು ಅವರಿಗೆ ಡಿಲೀಟ್ ಮಾಡಿ, ಅದು ಒಳ್ಳೇದಲ್ಲ ಮನೆಗೆ ಕೊಂಡೋಗಿ ಇಡುದು, ಅಂದ್ರೆ ನಿಮ್ಮ ಫೋನ್ ನಲ್ಲಿ ಇರುದು ಒಳ್ಳೇದಲ್ಲ ಅಂತ ಹೇಳಿ. ಅಂದ್ರೆ ಅದು ಬಾಧಕ ಶಕ್ತಿ ತೆಗೆಯುವಂತ ಒಂದು ಲೇಡಿ. ಒಂದ್ ದಿವಸ ಅವಳಿಗೇನೆ ಕಂಪ್ಲೀಟ್ ಅಪ್ಸೆಟ್ ಆದ್ಲು. ಯಾಕೆ ಅವಳು ಅಪ್ಸೆಟ್ ಆದ್ಲು? ಅವಳಿಗೆ ಅಂತ ಹೇಳಿದ್ರೆ ಒಂದು ಹಿಂದೂ ಧರ್ಮದ ಪಾಲನೆಯನ್ನು ಅವಳು ಮಾಡ್ತಿದ್ಲು, ಹಿಂದೂ ಧರ್ಮದ. ಅವಳಿಗೆ ಅಲ್ಲಿ ಒಬ್ರು ಆಗ ಅವರು ಕೆಲವೊಂದು ಮಂತ್ರವನ್ನು ಅವರಿಗೆ ಪಠನೆ ಮಾಡ್ತಾ ಇದ್ರು. ಈ ಪಠನೆ ಮಾಡುವಾಗ ಅದರಲ್ಲಿ ಅವಳೊಂದು ನೀಚ ಮಂತ್ರ ಇರ್ತದೆ. ಅವಳಿಗೆ ಗೊತ್ತಿಲ್ಲ, ಅವಳು ಅನ್ಯ ಜಾತಿಯವಳಲ್ಲ, ಅವಳಿಗೆ ಗೊತ್ತಾಗ್ಲಿಲ್ಲ. ಅವಳು ಅದನ್ನು ಡೈಲಿ ಪಠನೆ ಮಾಡ್ತಾ ಇರುವಾಗ ಅವಳಿಗೆ ಸಡನ್ ಕಾಲೇಜಲ್ಲಿ ಎಲ್ಲರಿಗೂ ಒಂಥರ ಗಾಬರಿ ಆಯ್ತು. ಇವಳು ಯಾಕೆ ಹೀಗೆ ಆದ್ಲು, ಯಾವ ರೀತಿ ಯಾಕೆ? ಯಾವಾಗಲೂ ಬೋಧನೆ ಮಾಡುವವಳು, ಲೆಕ್ಚರ್ ಕೊಡುವವಳು, 10 ಜನರಿಗೆ ಉಪದೇಶ ಮಾಡಿ ಸರಿ ಮಾಡಿಕೊಳ್ಳುವವಳು, ಯಾವ ರೀತಿ ಅಂದ್ರೆ ಮಾನಸಿಕ ಬರುವ ವಿಚಾರ ಅಂತ ಹೇಳಿದ್ರೆ ಒಂದು ದುರ್ಬಲ ಶಕ್ತಿ. ಇದನ್ನು ಸರಿ ಮಾಡ್ಲಿಕ್ಕೆ ಆಗುವಾಗ ಯಾವ ಮಂತ್ರವನ್ನು ಪಠನೆ ಮಾಡಿದ ಅವಳನ್ನು ಆ ಹೋಮ ಮಾಡಿ ಕೇಳಿಕೊಂಡು ಇಂಥ ಪಠನೆ ಮಾಡಿ ಅದಕ್ಕೆ ಬೇಕಾದ ಹೋಮ ಮಾಡುವಾಗ ಸರಿಯಾಗಿ ಓದ್ಲಿಲ್ಲ. ನಾನು ಒಂದು ಶಕ್ತಿಯನ್ನು ತಗೊಳ್ತೇನೆ ಹಠದಲ್ಲಿ ಅಂತ ಹೇಳಿದ್ರೆ ಬಾರುವುದಿಲ್ಲ. ಮತ್ತೆ ಯಾವುದೇ ಒಂದು ಶಕ್ತಿ ಅವ ಉಪಯೋಗ ರೀತಿಯಲ್ಲಿ ಮಾಡಿ ತಗೊಂಡಾಗ ಶಾಶ್ವತ ಆಗಿ ಉಳಿಯುವುದಿಲ್ಲ. ದೇವರಾಗಿ ಕೊಡುವಂಥದ್ದು ಅಂದ್ರೆ ಪೂರ್ವಜರಿಂದ ಬಂದಂತು, ಸಿದ್ಧಿ ಪುರುಷನಿಂದ ಬಂದಂಥದ್ದು ಶಕ್ತಿ ಒಂದು ಕುಟುಂಬಕ್ಕೆ ಸಿಕ್ಕಿತ್ತಂತದ್ದು ಶಾಶ್ವತ. ಅದು ಯಾರಿಂದಲೂ ಮುರಿಲಿ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ನನ್ನ ವಿಚಾರದಲ್ಲಿ. ಎಂತದು ಟೆಸ್ಟ್ ಮಾಡ್ಲಿಕ್ಕೆ ತುಂಬಾ ಜನರು ಬಂದಿದ್ದಾರೆ. ಖಾಲಿ ನೋಡುವಾಗ ಹೇಳ್ತೇನೆ, ನನ್ನನ್ನು ಟೆಸ್ಟ್ ಮಾಡ್ಲಿಕ್ಕೆ ಬಂದ್ರೆ ಯಾಕೆ ಬಂದದ್ದು ಅಂತೇಳಿ. ಅವ ಮತ್ತೆ ಇಲ್ಲಿ ಬಂದು ಇಲ್ಲಿ ಪ್ರಸಾದ ಇಟ್ಕೊಂಡು ಹೋಗಿದ್ದಾರೆ.
ಒಬ್ಬರು ಇಡೀ ದಿನ 24 ಗಂಟೆ ನನ್ನಲ್ಲಿ ಪ್ರಯೋಗ ಮಾಡಿದೆ. ನಾನು ಮಾಡಿದ್ರೆ ಮಾಡಿ ಅಂತ ಹೇಳಿದೆ. ಇದು ಆಗಿದೆ. ಒಂದು ದೊಡ್ಡ ಪೊದಲೆಯರು ಇಲ್ಲೇ ಆ ಮನೆಯಲ್ಲಿ ಇರುವಾಗ, ಹಳತು ಮನೆಯಲ್ಲಿ ಇರುವಾಗ ನನ್ನನ್ನು ಕೂತೊಳಿಸಿ ಒಂದು 24 ಗಂಟೆ ಅಂತ ಹೇಳ್ಬೋದು, 24 ಗಂಟೆ ನನ್ನನ್ನು ಕೂತೊಳಿಸಿ ಒಂದು ಹೋಮ ಮಾಡಿ ಏನು ಮಾಡಿದ್ರು ಅವರಿಗೆ ಆ ಶಕ್ತಿ ತೆಗಿಲಿಕ್ಕೆ ಆಗ. ನಾನು ತೆಗಿತೇನೆ ಅಂತ ಚಾಲೆಂಜ್ ಹಾಕಿದ್ರು ನನ್ನ ತಮ್ಮನ ಹತ್ರ, ಭಾವನ ಹತ್ರ ಎಲ್ಲ ಮತ್ತೆ ಲಾಸ್ಟಿಗೆ ಅವರೇ ಹೇಳಿದ್ರು, ಇದು ಶಕ್ತಿ ಅಂತದಿಂತದಲ್ಲ ಶಕ್ತಿ, ಇದು ಮಹಾಮಾಯೆ ಪ್ರೇರಣೆ ಮಾಡಿಕೊಟ್ಟ ಶಕ್ತಿ. ಇದನ್ನು ನಂದು ತಪ್ಪಾಯ್ತು. ಲಾಸ್ಟಿಗೆ ನನ್ನ ಕರೆದು ನನ್ನ ಸ್ವಂತ ಕಾಲು ಹಿಡಿದ್ರು ಅವರು. ಯಾರ ಕಾಲು ಹಿಡಿದಿಲ್ಲ ಅಂತ ಅವ್ರು ಹೇಳಿದ್ರು. ಇವತ್ತಿನ ಯಾರ ಕಾಲು ಹಿಡ್ದವಲ್ಲ ನಾನು, ನಿಮ್ಮ ಕಾಲು ಹಿಡಿದು ನನಗೆ ಅಲ್ಲ ಪ್ರಸಾದ ಕೊಡಿ, ನನಗೆ ಉಪದ್ರ ಆಗ್ಬಾರ್ದು ನಿಮ್ಮಿಂದ ಅಂತೇಳಿ ನಾನೊಂದು ಏನೋ ತಪ್ಪಿ ಮಾಡಿದೆ. ಇದು ಆದದ್ದು ಸಹ ಉಂಟು. ಯಾವುದು ಶೋಧನೆ ತುಂಬಾ ತುಂಬಾ. ಭೈರವನ್ ಬಗ್ಗೆ ಕೇಳಿದ್ರಿ, ಕಾಲ ಭೈರವ. ಸೊ ಅವರು ಆ ದೇವರಲ್ಲಿ ಶಿವನ ಇನ್ನೊಂದು ಅಂಶ. ಆರಾಧನೆ ಸಾಮಾನ್ಯ ಮನುಷ್ಯರು ಮಾಡೋ ತರ ಇಲ್ವಾ? ಇಲ್ಲ, ಸಾಮಾನ್ಯ ಮನುಷ್ಯ ಅಂದ್ರೆ ಭೈರವನಲ್ಲಿ 108 ಭೈರವ ಉಂಟು. ಕಪಾಲ ಭೈರವ, ಸೂರಂಗ ಭೈರವ, ಅಸುರಂಗ ಭೈರವ, ಗುಳಿಕ ಭೈರವ, ಚೈತನ್ಯ ತ್ರಿಶೂಲ ಭೈರವ, ಮಾತಾಂಗ ಭೈರವ, ಅಷ್ಟಾಂಗ ಭೈರವ, ಮತ್ತೆ ಚಂಡ ಭೈರವ ಅಂತೇಳಿ 108 ಭೈರವಗಳಿರ್ತದೆ. ನವಿಲಲ್ಲಿ ಕೂತ್ಕೊಂಡಿರ್ತದೆ, ಹಾವಿನಲ್ಲಿ ಕೂತ್ಕೊಂಡಿರ್ತದೆ, ಕುದುರೆಯಲ್ಲಿ ಕೂತ್ಕೊಂಡಿರ್ತದೆ, ತ್ರಿಶೂಲ ಆದಲ್ಲಿ ನಗ್ನವಾಗಿರ್ತದೆ, ಕಪಾಲ ರೂಪದಲ್ಲಿರ್ತದೆ, ರಕ್ತ ಬೀಜ ರೂಪದಲ್ಲಿರ್ತದೆ. ಯಾವ ಭೈರವ? ಎಲ್ಲ ಭೈರವನ್ನು ನಮ್ಗೆ ಆರಾಧನೆ ಮಾಡ್ಲಿಕ್ಕೆ ಆಗುದು. ಅಗ್ನಿ ಭೈರವ ಅಂತ ಸಾಧಾರಣವಾಗಿ ಎಲ್ಲಾ ಕಡೆ ಅಗ್ನಿ ಭೈರವ ಇರುತ್ತೆ. ಅವಂದ್ರೆ ಅಗ್ನಿಗೆ ಅಗ್ನಿ, ಶಾಂತಗೆ ಶಾಂತ. ಅಂದ್ರೆ ಗುಳಿಕ ಭೈರವ, ಅದರೊಟ್ಟಿಗೆ ಗುಳಿಕನ ಭೈರವನ ಒಂದು ನೇಚರ್ ಏನು ಸರ್? ನೇಚರ್ ಕ್ರೋಧ, ಸಂಹಾರಕ್ಕೆ ಬಂದವ ರಾಕ್ಷಸರನ್ನು ಸಂಹಾರಕ್ಕೆ ಬಂದ ಕಾರಣ ಅವನು ಅದರಲ್ಲಿ ಮತ್ತೆ ದೇವಾಂಶ ತಗೊಳ್ಳುದು. ಮತ್ತೆ ಆಗವ ಸಾತ್ವಿಕ ಗುಣದಲ್ಲಿ ದೇವಕ್ರಿಯೆ. ಸರ್, ಈಗ ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರಲ್ಲಿರುವ ಚೇಂಜಸ್ ಏನಾಗ್ತದೆ? ಡೈಲಿ ಧ್ಯಾನ ಮಾಡಿದ್ರೆ ಎಷ್ಟು ಒಳ್ಳೇದು? ಹೇಗೆ ಅಂತ ಹೇಳಿದ್ರೆ, ಈ ಜಪ ಧ್ಯಾನ ಮಾಡುವಂತದ್ದು ವಿಚಾರ ಭಯವನ್ನು ತರಿಸ್ತದೆ. ಹೌದು, 100ಕ್ಕೆ 100 ತರಿಸ್ತದೆ. ನೀವು ಶ್ರದ್ಧೆಯಿಂದ ನನಗೆ ಏನು ಬೇಕು, ನಾನು ಯಾರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳಿ ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ರೆ ನಿಮ್ದೊಂದು ಲಕ್ಷಾರ್ಚನೆ ಒಂದು ಇದಿರ್ತದೆ. ಇಷ್ಟು ನಾನು ಮಾಡ್ತೇನೆ 48 ದಿವಸದಲ್ಲಿ, ಅಥವಾ ಈ ರೀತಿ ಹೋಗ್ತೇನೆ. ಭಯವನ್ನು ಯಾಕೆ ಹುಟ್ಟಿಸ್ತಾನೆ ಅಂದ್ರೆ ಇವ ಎಲ್ಲ ತಕೊಳ್ತಾನೆ. ಅವ್ ಭಯದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತೇಳಿ ದೇವರು ನೋಡ್ತಾರೆ. ನಿಲ್ಲಿಸ್ತಾನ ಅಥವಾ ಅದನ್ನೇ ಪುನಃ ಕಂಟಿನ್ಯೂ ಮಾಡ್ತಾನ, ಅವನಿಗೆ ತಥಾಸ್ತಿ ಹೇಳ್ಬೋದಾ ಅಂತ ತಪಸ್ಸುಗಾರನ್ನೆಲ್ಲ ನೋಡ್ಬೋದು. ಮೊದಲು ಋಷಿ ಮುನಿಗಳೆಲ್ಲ ಏನೆಲ್ಲ ಅವ್ರಿಗೆ ಭಯ ತರಿಸ್ತಿದ್ರು ಪಿಕ್ಚರ್ ಅಲ್ಲೆಲ್ಲ ನೋಡ್ಬೋದು. ಗಾಳಿ ತರಿಸುದು, ಮಳೆ ತರಿಸುದು, ಮತ್ತೆ ಬೆಂಕಿ ಹಾಕುದು. ಅದು ತಪಸ್ಸಿನಿಂದ ಅವ್ರು ಹೇಳುದಿಲ್ಲ. ಅವ್ರು ಮಾಡಿದಂತ ಏನು ತಪಸ್ಸಿದೆ ಅದು ಸಿದ್ಧಿ ಮಾಡಿ ತಗೊಳ್ತೇನೆ ಅಂತ ಹೇಳುವಾಗ ದೇವರು ಪ್ರತ್ಯಕ್ಷ. ಆಗ ನಮ್ಗೆ ಭಯವನ್ನು ಹುಟ್ಟಿಸ್ತದೆ ಜಪ ತಪ ಮಾಡುವಾಗ. ನಾವು ಅದಕ್ಕೆ ನಿರ್ಧಾರವಾಗಿರ್ಬೇಕು, ನಾನು ಮಾಡಿಯೇ ಮಾಡ್ತೇನೆ ಅಂತೇಳಿ. ಆಗ ಅದು ಭಯ ಹೋಗ್ತದೆ. ಭಯ ಹೋದಾಗ ನಿಮ್ಗೆ ಮತ್ತದು ಜಪವನ್ನು ಡೈಲಿ ಮಾಡಿಸ್ತದೆ. ಒಮ್ಮೆ ಕಟ್ಟಾಯ್ತ ಭಯದಲ್ಲಿ ನಿಮ್ಗೆ ಯಾವ ಜಪ ಮಾಡೋದು ನನಗೆ ಮನಸ್ಸಿಗೆ ಬರ್ತದೆ, ಹೆದರಿಕೆ ಆಗ್ತದೆ ಅಂತ ಹೆದರಬಾರ್ದು. ಹೆದರಿಸ್ತದೆ, ಇದು ನನ್ನ ಅನುಭವ. ತುಂಬಾ ಹೆದರಿಸಿದ ಆ ಜಪದಲ್ಲಿ ನನಗೆ. ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಯ್ತಾ, ಜಪ ಮಾಡ್ತಾ 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 ನಿಮ್ಗೆ ಉಸಿರು ಕಟ್ತದೆ, ಉಸಿರು ನಿಲ್ತಾಗೆ ಆಗ್ತದೆ. ಉಸಿರು ನಿಂತಿತ್ತು ಅಂತ ಹೇಳಿ ನಿಲ್ಲಿಸಬಾರ್ದು, ಆದಾಗ ಆಗ್ತದೆ ಅಂತ ಹೇಳಿ ಮಾಡ್ತಾ ಹೋಗ್ಬೇಕು. ಮತ್ತು ಇಡೀ ಬ್ಲ್ಯಾಂಕ್ ಬರ್ತದೆ, ಇಡೀ ಭೂಮಿ ನಿಮ್ಮ ಎದುರಿಗೆ ಬ್ಲ್ಯಾಂಕ್ ಕಾಣ್ತದೆ. ಬ್ಲ್ಯಾಂಕ್ ಅಂತ ಕಪ್ಪು ಕಾಣ್ತದೆ, ಕಪ್ಪಿನ ಒಳಗೆ ಕೂತ್ಕೊಂಡಾಗಿ ಕಾಣ್ತದೆ, ಒಳಗೆ ಹೋಗಿ ಕೂತ್ಕೊಂಡಾಗಿ ಕಾಣ್ತದೆ. ಆಗಲೂ ಎದುರಬಾರದು. ನಿಮ್ಗೆ ಬೇರೆ 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 ರೀತಿಯೆಲ್ಲ ಟಾರ್ಚರ್ ಕೊಡೋ ವಿಚಾರ ಬರ್ತದೆ, ಕಿವಿಗೆ ಎಲ್ಲ ಬರ್ಬೋದು. ಆಗ ಒಮ್ಮೆ ಎಚ್ಚರಿಕೆ ಬಂತು ನನಗೆ, ವೀರಭದ್ರ ಅಂತ ನನ್ನ ಜಪ ಮಾಡಬೇಡ ಅಂತೇಳಿ. ನಾನು ತಿರುಗಿ ಎಲ್ಲ ನೋಡಿದ್ದೆ, ಯಾರಿಲ್ಲ. ಪುನಃ ವೀರಭದ್ರನ್ ಜಪ ಮಾಡಿದೆ. ನನ್ನ ಜಪ ಮಾಡಬೇಡ, ಆಗ ಮಾಡ್ತಿದ್ದ ಜಪ ಸಾಕು ಅಂತ ಹೇಳಿ. ಪುನಃ ಯಾರಿಲ್ಲ. ಮತ್ತೆ ಎಲ್ಲ ಅದನ್ನು ಇಳಿದು ಬಂದೆ. ನೀವು ಇಷ್ಟು ಗಟ್ಟಿಯಿಂದ ಯಾರಾದ್ರೂ ಈ ದೇವಸ್ಥಾನದೊಳಗೆ ಬಂದಿದೆ, ಯಾರು ಬರ್ಲಿಲ್ಲ ಅಂತ ಹೇಳಿ. ಆಗ ವೀರಭದ್ರನೇ ನನಗೆ ಎಚ್ಚರಿಕೆ ಕೊಟ್ಟದಂತ ಮಾಡ್ಬೇಡ ಅಂತ ಹೇಳಿ. ಮಾಡಬೇಡ, ನನ್ನ ಜಪ ಮಾಡಬೇಡ, ಭೈರವನ್ನು ಮತ್ತೆ ಇದು ಮಾಡ ಅಂದ್ರೆ ಇಲ್ಲಿ ಪ್ರಾಧಾನ್ಯ ಇರುವುದು ಭೈರವನಿಗೆ ಮಹಾಮಾಯಿ ಇಲ್ಲಿ. ಆದ ಕಾರಣ ಆ ಜಪ ತುಂಬಾ ಎದುರಿಸ್ತದೆ. ನೀವು ವೀರಭದ್ರ ಮಾಡ್ಬೇಡ ಅಂತ ಹೇಳಿದ್ರೆ ಮಾಡಿಲ್ವಾ? ಇಲ್ಲ, ಮತ್ತೆ ಮಾಡಿಲ್ಲ. ವೀರಭದ್ರ ಮಾಡ್ಲಿಲ್ಲ. ನಾನಂದ್ರೆ ವೀರಭದ್ರಂದು ಒಂದು ಲೆಕ್ಕ ಇಟ್ಟದ್ದು, ಇಷ್ಟು ಜಪ ಅವ 108 ಆಗ ನಿಲ್ಲಿಸು ಅಂತ ಹೇಳಿದೆ ನನ್ನ ಕಿವಿಗೆ ಬಂದು. ಮತ್ತೆ ಎಲ್ಲರ ಹತ್ರ ಕೇಳಿದೆ, ನೀವು ಯಾರಾದ್ರೂ ಒಳಗೆ ಬಂದಿದ್ರಾ, ಬಾಗಿಲೆಲ್ಲ ತಿದ್ದು ಯಾರು ಬರಲಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಅವನೇ ಎದ್ದು ಬಂದು ಹೇಳಿದ್ರು. ಆಗ ಅಲ್ಲಿ ನಂಗೆ ಗೊತ್ತಿದೆ, ಇಲ್ಲಿ ಒಂದು ಶಕ್ತಿ ನಡೀತಾ ಉಂಟು ನಡೀತಾ ಉಂಟು ಅಂತೇಳಿ ನಮ್ಗೆ ಆಗ್ಲೇ ಗೊತ್ತದೆ. ಇಲ್ಲಿ ಸಂಚಾರ ಉಂಟು, ನಾವು ತುಂಬಾ ಜಾಗ್ರತೆಯಲ್ಲಿ ಇರ್ಬೇಕು.
ಮಾತಾಡುವಾಗ, ಮತ್ತೆ ನಾವು ಜಪ ಮಾಡುವಾಗ, ಆರಾಧನೆ ಮಾಡುವಾಗ ಎಲ್ಲ. ಹಾಗೆ ಇವತ್ತಿನ ದಿನ ಜಪ ಯಾಕೆ ಅಂತೇಳಿ ನಮ್ಮ ಶಕ್ತಿ ನಮ್ಮನ್ನು ತುಂಬಾ ಎದುರಿಸ್ತದೆ. ಜಪ ಮಂತ್ರ ನಮ್ಮನ್ನು ತುಂಬಾ ಎದುರಿಸ್ತದೆ. ಸರ್, ನಿಮ್ದು ಈಗ ಇಷ್ಟರವರೆಗೆ ನೀವು ನಿಮ್ಮ ಒಂದು ಅಮೂಲ್ಯ ಸಮಯ ನಮಗೆ ಕೊಟ್ಟಿದ್ದೀರಾ. ನಿಮ್ದು ಆಧ್ಯಾತ್ಮಿಕ ತಿಳುವಳಿಕೆ, ಜ್ಞಾನ, ಮಾರ್ಗದರ್ಶನ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಧನ್ಯವಾದಗಳು ಸರ್. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಪ್ರತಿಯೊಂದು ಪ್ರಶ್ನೆಗೆ ಏನೆಲ್ಲ ಆಳವಾಗಿ ಉತ್ತರ ನೀಡಿದ್ದೀರಾ, ನಿಮ್ಮ ಅನುಭವದ ಬಗ್ಗೆ ಕೂಡ ಹೇಳಿದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಹಾಗೇನೆ ನಿಮ್ಗೆ ಸಮೇತ ನಿಮ್ಮ ಧನ್ಯವಾದ ಅರ್ಪಿಸ್ತಿದ್ದೇನೆ. ಹೃತ್ಪೂರ್ವಕ ಸ್ವಾಗತವನ್ನು ಮಾಡಿದ್ದೇನೆ. ಹಾಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಚನ ಮಾಡಿ ಎಲ್ಲಾ ಭಕ್ತರಿಗೆ ಸಮೇತ ನಮ್ಮಲ್ಲಿ ವಿಶ್ವಾಸ ಇಟ್ಟವಂತ. ಥ್ಯಾಂಕ್ ಯು ಸೋ ಮಚ್.